ಈ ದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ ಧ್ವನಿ ನಿಮ್ಮಲ್ಲಿ ಸದಾ ಬರಬೇಕು ಅಂತ ಗೊತ್ತಿರಲಿ. ಅಡ್ಡದಾರಿಯಲ್ಲಿ ಎಳೆಯುವಂತ ಜನ ತುಂಬಿ ತುಳುಕ್ತಾ ಇದ್ದಾರೆ, ಕೆಡಿಸುವಂತ ಜನ ಬಹಳ ಜನ ಇದ್ದಾರೆ. ಇವತ್ತು ಮನುಷ್ಯನ ಬುದ್ಧಿ ಹಾಳಾಗಲಿಕ್ಕೆ ಬಹಳಷ್ಟು ಶಕ್ತಿಗಳದಾವ. ಆದರೆ ಮನುಷ್ಯನ ಬುದ್ಧಿಯನ್ನ ಸರಿಯಾದ ದಾರಿಗೆ ತರಬೇಕಾಗಿರುವಂತ ಶಕ್ತಿ ಕಮ್ಮಿ ಅದಾವ. ಕೆಡಿಸುವಂತ ಶಕ್ತಿಗಳು ಬಹಳ ಇದ್ದಾರೆ, ಆದರೆ ಬೆಳಗಿಸುವಂತ ಶಕ್ತಿ ಒಂದೇ ಇದೆ. ಜಗತ್ತನ್ನ ಬೆಳಗುವಂತ ಸೂರ್ಯ ಒಂದೇ ಇದ್ದಾನೆ. ದುಷ್ಟ ಜನರು ಎಷ್ಟೇ ಫ್ಲಡ್ ಲೈಟ್ಗಳನ್ನು ಹಾಕಲಿ, ಎಷ್ಟೇ ಸೂರ್ಯನಿಗೆ ಮಣ್ಣನ್ನು ಎರಚುವಂತ ಪ್ರಯತ್ನವನ್ನು ಮಾಡಿದರೂ ಸಹ ಅವರ ಫಲ ನಿಷ್ಫಲವಾಗತ್ತೆ. ಭಗವಂತನಿಗೆ, ದೇವರಿಗೆ, ಶಕ್ತಿಗೆ ವಿರುದ್ಧವಾಗಿ, ಸೃಷ್ಟಿಗೆ ವಿರುದ್ಧವಾಗಿ ಯಾರೂ ನಡೆಯಲು ಸಾಧ್ಯ ಇಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ ಸದಾ ಮೂಡಬೇಕು. ಆ ಕೆಲಸವನ್ನ ಪಂಥದ ಮೂಲಕವಾಗಿ, ಧರ್ಮದ ಮೂಲಕವಾಗಿ ನಾವು ನಡೆಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಮನುಷ್ಯ ಮರೀತಾನೆ, ನೆನಪನ್ನು ಹಾರ್ತಾನೆ. ನೆನಪ ಹಾರಬಾರದು ಅನ್ನೋ ಕಾರಣಕ್ಕಾಗಿ, ಮರಿಬಾರದು ಅನ್ನೋ ಕಾರಣಕ್ಕಾಗಿ ನಮ್ಮ ಸಮಾಜದ ಗಣ್ಯರೆಲ್ಲ, ಹಿರಿಯರೆಲ್ಲ ಸೇರಿ ಪುಣ್ಯಾತ್ಮರಿಂದ ದಾನ ಧರ್ಮವನ್ನು ತೆಗೆದುಕೊಂಡು ಇಂಥ ಅಭೂತಪೂರ್ವವಾದ ಕಾರ್ಯವನ್ನು ಮಾಡಿ ನಮಗೆ ದಾರಿ ತಪ್ಪಬಾರದು ಅನ್ನೋದಕ್ಕಾಗಿ ಕೆಲಸ ಮಾಡಿದರೆ ಅದಕ್ಕೆ ಸನ್ನಿಧಿಯವರ ಕೃಪಾಶೀರ್ವಾದ ಸದಾ ನಮ್ಮ ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನ್ನ ನುಡಿಗಳನ್ನ ಮಹಾಸನ್ನಿಧಿಯ ಚರಣಕಮಲಿಗೆ ಅರ್ಪಿಸ್ತೀನಿ. ಶಿವಂಬಿಯ ಮುಂದಿನ ಕಾರ್ಯಕ್ರಮದಲ್ಲಿ ಗುರುರಕ್ಷೆಯನ್ನು ಸ್ವೀಕರಿಸಲಿರುವ ಶ್ರೀ ಈಶ್ವರಯ್ಯ ತಿರುಪಕ್ಷಯ ಹಿರೇಮಠ ದಂಪತಿಗಳು ಕಾಶಿ ಜಗದ್ಗುರು ಮಹಾಸನ್ನಿಧಾನದಿಂದ ಗುರುರಕ್ಷೆಯನ್ನು ಸ್ವೀಕರಿಸಬೇಕು. ಈ 6 ದಿನಗಳ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀ ಈಶ್ವರಯ್ಯ ತಿರುಪಕ್ಷಯ ಹಿರೇಮಠ ದಂಪತಿಗಳು. ಶ್ರೀ ಶಿವಸಂಗಮ್ ಸಮೂಹ ಸಂಸ್ಥೆಗಳ ಪಾಲುದಾರರಾದ ಶ್ರೀ ಎಸ್ ವಿ ಶಿವಕಾಳಿಮಠ್ ಹಾಗೂ ನಂದೀಶ್ ಪಲ್ಯದವರು ಗುರುರಕ್ಷೆಯನ್ನು ಸ್ವೀಕರಿಸಬೇಕು. ಶಿವಸಂಗಮ್ ಸಮೂಹ ಸಂಸ್ಥೆಗಳ ಪಾಲುದಾರರಾದ ಶ್ರೀ ಎಸ್ ವಿ ಶಿವಕಾಳಿಮಠ್ ಹಾಗೂ ನಂದೀಶ್ ಪಲ್ಯ. ಮಹಾಪೂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ಎಸ್ ಎಸ್ ಮೇಟಿ ದಂಪತಿಗಳು ಗುರುರಕ್ಷೆಯನ್ನು ಜಗದ್ಗುರು ಮಹಾಸನ್ನಿಧಾನದಿಂದ ಸ್ವೀಕರಿಸುವಂತರಾಗಬೇಕು. ವಿಶ್ವಲಿಂಗ ಮಹಾಪೂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇನ್ನೋರ್ವರಾದ ಲಿಂಗೈಕ್ಯ ಶ್ರೀ ಬಾಲಕ್ಷಮ್ಮ ಸಿದ್ದರಾಮಪ್ಪ ಅಳ್ಳೋಳಿ ಸ್ಮರಣಾನಂದ ಮಕ್ಕಳು ಡಾಕ್ಟರ್ ಕುನಾಲ್ ಅಳ್ಳೋಳಿ ದಂಪತಿಗಳು ಜಗದ್ಗುರು ಲಿಂಗೈಕ್ಯ ಶ್ರೀಮತಿ ಗಿರಿಜಾದೇವಿ ಎಸ್ ಹಿರೇಮಠ ಸ್ಮರಣಾರ್ಥ ಮಕ್ಕಳು ಅಲ್ಲೇನು ಸರ್ ಕೊಡ್ರಿ. ಶ್ರೀ
ಆತ್ಮೀಯರೇ, 28 ವರ್ಷಗಳಿಂದ ಕಾಶಿ ಜಗದ್ಗುರು ಮಹಾಸನ್ನಿಧಾನದವರ ಸಿದ್ಧಾಂತ ಶಿಖಾಮಣಿ ಆಶೀರ್ವಚನ ನರಗುಣಾನಂದದಲ್ಲಿ ಕಂಡುಕೊಂಡು ಬರ್ತಾ ಇದೆ. ಮತ್ತೆ ಯೋಗಗಳು ಹೇಗಿರ್ತಾವೆ ಅನ್ನೋದನ್ನು ಬಹುದಿನದಿಂದ ಜಗದ್ಗುರು ಪಂಚಾಚಾರ್ಯ ಮಾಂಗಲ್ಯ ಮಂದಿರ ಕಟ್ಟಡ ಅರ್ಥಕ್ಕೆ ನಿಂತಿತ್ತು. ರಂಭಾಪುರಿ ಜಗದ್ಗುರು ಮಹಾಸನ್ನಿಧಾನ ರಂಭಾಪುರಿ ಪೀಠಾರೋಹಣ ಮಾಡಿದ ತಕ್ಷಣವೇ ಗದಗ ನಗರಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಗದಗ ನಗರದಲ್ಲಿ ಅರ್ಥಕ್ಕೆ ನಿಂತಿರತಕ್ಕಂಥ ಈ ಮಾಂಗಲ್ಯ ಮಂದಿರದ ಕಟ್ಟಡವನ್ನು ಪೂರ್ಣಗೊಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಟ್ರಸ್ಟನ್ನು ಹೊಸದಾಗಿ ರಚಿಸಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಾನ ಎಲ್ಲರ ಭಕ್ತರ ಒತ್ತಾಯದ ಮೇರೆಗೆ ಸೋಲ್ ಟ್ರಸ್ಟಿಗಳಾಗಿ ಬಹು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು ಕೇವಲ 14 ತಿಂಗಳಲ್ಲಿ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಂಗಲ್ಯ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ. ಮಾಂಗಲ್ಯ ಮಂದಿರ ಉದ್ಘಾಟನೆ ಆದ ಒಂದೇ ವರ್ಷದಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಅದು ಕಾಶಿ ಪೀಠದ ಜಗದ್ಗುರುವರ ಸಿದ್ಧಾಂತ ಶಿಖಾಮಣಿ ಕಾರ್ಯಕ್ರಮ 1 ತಿಂಗಳ ಪರ್ಯಂತರ ಮಾಂಗಲ್ಯ ಮಂದಿರದಲ್ಲಿ ನಡೆಯಿತು. ಮಾಂಗಲ್ಯ ಮಂದಿರ ಓಪನಿಂಗ್ ಆಗಿ ಉದ್ಘಾಟನೆ ಆಗಿ ಕೇವಲ 1 ವರ್ಷದಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ. ಅದೇ ತರನಾಗಿ 30 ಲಕ್ಷ ಜನಗಳಾದ್ದು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ನೂತನ ಕಾಶಿ ಜಗದ್ಗುರು ಇರ್ತದೆ ಗುರುಗಳದ್ದು ಅನ್ನೋದನ್ನ ಒಂದು ಹಾಗೆ ಸುಮ್ಮನೆ ಮೆಲಕ್ ಹಾಕೋಣ ಅಂತೇಳಿ ನೆನಪಿಸ್ತಾ ಇದೇ ಒಂದು ಹಿನ್ನೆಲೆಯಲ್ಲಿ ಅಂತದ್ದನ್ನು ಸ್ಥಾಪನೆ ಮಾಡಿ ಪ್ರತಿ ವರ್ಷ ನಡೀತಕ್ಕಂಥ ಈ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮದಲ್ಲೇ ಅದನ್ನು ಕೂಡ ಮಾಡ್ತಾ ಬರ್ತಾ ಇದ್ದೇವೆ. ಅದು 28 ವರ್ಷಗಳಿಂದ ಕೊಡ್ತಾ ಇದ್ದೇವೆ. ಈ ವರ್ಷವೂ ಕೂಡ ಕಾಶಿ ಪೀಠದಿಂದ ಶ್ರೀಮತಿ ಆರ್ ಸರ್ವಮಂಗಳ ರಾಜಭೂಷಣ್ ಸಾಕಿನ್ ಸುರಗುಪ್ತು ಇವರು ಪ್ರವಚನೆ ಮಾಡಿರ್ತಕ್ಕಂಥ ಈ ದಿವ್ಯಾಂಗ ಪ್ರತಿಭಾ ಪುರಸ್ಕಾರವನ್ನು ಈ ವರ್ಷ ಶ್ರೀ ಮಂಜುನಾಥ್ ಭಟ್ ಸಾಕಿನ್ ಗದಗ್ ಇವರಿಗೆ ಅದನ್ನು ಕೊಡ್ತಾ ಇದ್ದೇವೆ. ಮಂಜುನಾಥ್ ಭಟ್ ಅವರು ಬಂದು ಉಭಯ ಜಗದ್ಗುರುಗಳವರಿಂದ ಆ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಶ್ರೀ ಮಂಜುನಾಥ್ ಭಟ್ ಅವರು ಇಲ್ಲೇ ಉತ್ತರ ಕನ್ನಡ ಜಿಲ್ಲೆ ಸಂಗೀತ ಕಚೇರಿಗಳನ್ನು ನಡೆಸಿದ್ದಾರೆ. ಅದು ಮದ್ರಾಸ್, ಮೈಸೂರು, ಬೆಂಗಳೂರು, ರಾಯಚೂರು, ಗುಲ್ಬರ್ಗ, ಧಾರವಾಡ, ಬಳ್ಳಾರಿ ಅನೇಕ ಮುಂತಾದ ನಗರಗಳಲ್ಲಿ ಸಂಗೀತ ಕಚೇರಿಗಳನ್ನು ನಡೆಸಿರ್ತಕ್ಕಂಥ ಶ್ರೀ ಮಂಜುನಾಥ್ ವಿಠಲ್ ಭಟ್ ಅವರು ಡಾಕ್ಟರ್ PPJAS ಸಮಿತಿಯ ಪಂಚಾಕ್ಷರ ಗವಾಯಿಗಳವರ 11 ವಸತಿಯುತ ಸಂಗೀತ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಂಜುನಾಥ್ ಭಟ್ ಅವರಿಗೆ ಈ ವರ್ಷದ 2026ರ ಕಾಶಿ ಪೀಠದಿಂದ ಕೊಡಮಾಡುವ ದಿವ್ಯಾಂಗ ಪ್ರತಿಭಾ ಪುರಸ್ಕಾರಕ್ಕೆ ಒಳಗಾಗಿದ್ದಾರೆ. ಉಭಯ ಜಗದ್ಗುರು ಮಹಾಸನ್ನಿಧಾನದಿಂದ ಸ್ವೀಕರಿಸಿರ್ತಕ್ಕಂಥ ಮಂಜುನಾಥ್ ಭಟ್ ಅವರಿಗೆ ಧನ್ಯವಾದ ಅರ್ಪಿಸ್ತಾರೆ. ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಹೆಚ್ಚು ಅಂಕಗಳನ್ನು ಪಡೆದು ಉಚಿತವಾಗಿರತಕ್ಕಂಥ ವೈದ್ಯಕೀಯ ಸೀಟನ್ನು ಪಡೆದುಕೊಂಡಿದ್ದಾಳೆ. ಅವರಿಗೆ ಗದಗ ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದ ವತಿಯಿಂದ ಧನ್ಯವಾದವನ್ನು ಅರ್ಪಿಸಿ ಉಭಯ ಜಗದ್ಗುರುಗಳ ಆಶೀರ್ವಾದವನ್ನು ಶ್ರೀ ಕುಮಾರಿ ಅಕ್ಷತಾ ಗುಡಿಮೈ. ಪ್ರತಿದಿನದಂತೆ ಶಿವಸಾಂಬಜಯ ನಮಃ ಪಾರ್ವತಿ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ. ಓಂ ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮೋಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ವೀರಶೈವ ಧರ್ಮ ಸಾಮ್ರಾಟರಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಹನುಮಂದಿರದಲ್ಲಿ ಧ್ಯಾನಿಸಿಕೊಂಡು ಗದಗ ಮಹಾನಗರದಲ್ಲಿ ನಡೆದಿರುವ ಆಷಾಢ ಮಾಸದ ಗುರುಪೂರ್ಣಿಮೆಯ ಅಂಗವಾಗಿ ಹಮ್ಮಿಕೊಂಡಿರುವ ಶ್ರೀಮದ್ ಕಾಶಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ಸಿದ್ಧಾಂತ ಶಿಖಾಮಣಿಯ ಆಶೀರ್ವಚನ ಸಂದೇಶ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದವನ್ನು ದಯಮಾಡಿಸಿರುವ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ
ಶ್ರೀ 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 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಭಗವತ್ಪಾದಂಗಳವರ ಅಡಿದಾವರಿಗಳಿಗೆ ಅನಂತ ದಂಡವತ್ ಪ್ರಣಾಮಗಳನ್ನು ಅರ್ಪಿಸಿ ಕಳೆದ 3 ವರ್ಷಗಳಿಂದ ಸಿದ್ಧಾಂತ ಶಿಖಾಮಣಿಯ ವಿಚಾರಧಾರೆಗಳನ್ನು ತಮ್ಮ ಆಶೀರ್ವಚನದ ಮೂಲಕ ದಯಪಾಲಿಸುತ್ತಿರುವ ಶ್ರೀಮಂತ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರ ಅಡಿದಾವರಿಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನು ಅಲಂಕರಿಸಿ ಉತ್ತಮ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಪಡಿಸಿದ ಸೂಡಿಯ ಜುಕ್ತಿ ಮಠದ ಪರಮ ಪೂಜ್ಯ ಶ್ರೀಗಳವರಲ್ಲಿ ಹಾಗೂ ಅಡ್ನೂರ್ ರಾಜೂರದ ಪರಮ ಪೂಜ್ಯ ಶ್ರೀಗಳವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಸಂಗೀತ ಕಲಾ ಬಳಗವೇ, ಪತ್ರಿಕಾ ಪ್ರತಿನಿಧಿಗಳೇ, ಅಕ್ಕನ ಬಳಗದ ಮಾತೆಯರೇ, ಏನು ಕುಂತು ನಿಂತು ಮಾತಾಡಿದ್ರೆ 2 ತಾಸು, ನಿಂತು ಮಾತಾಡಿದ್ರೆ 1 ತಾಸು, ಹಂಗಂತ ತಿಳ್ಕೊಂಡು ಒಬ್ಬೊಬ್ಬರು ಎದ್ದು ಹಾದಿಗಿದ್ದೀರಿ. ಇವತ್ತೇನು ಅಷ್ಟು ಮಾತಾಡಕ್ಕೆ ಹೋಗಂಗಿಲ್ಲ, ಅದಕ್ಕಾಗಿಯೇ ನಿಂತು ಮಾತಾಡಕತ್ತೀನಿ. ಒಂದು 5 ನಿಮಿಷ. ಬಹುಶಃ ಈಗಾಗಲೇ ನಮ್ಮ ಸೂಡಿ ಜುಕ್ತಿ ಮಠದ ಪರಮ ಪೂಜ್ಯ ಶ್ರೀಗಳವರು ತಮ್ಮ ಹಿತನುಡಿಯ ಸಂದರ್ಭದೊಳಗೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ನಿಮಗೆಲ್ಲ ತಿಳಿಪಡಿಸಿದ್ದಾರೆ. ಗ್ರಂಥ, ಸಂತ, ಪಂಥ ಬಹಳ ಉತ್ತಮ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಪಡಿಸಿದ್ದಾರೆ. ಸಿದ್ಧಾಂತ ಶಿಖಾಮಣಿ ಗ್ರಂಥದ ವಿಚಾರಗಳನ್ನು ಕಳೆದ 28 ವರ್ಷಗಳಿಂದ ನಾವೆಲ್ಲ ಕೇಳ್ಕೊಂಡು ಬರಕತ್ತೇವೆ. ಯಾಕೆ ಅದನ್ನು ನಾವು ಓದಬೇಕು, ಯಾಕೆ ಅದನ್ನು ನಾವು ಜಗದ್ಗುರುಗಳ ಆಶೀರ್ವಚನ ಮೂಲಕ ಕೇಳಬೇಕು ಅನ್ನೋದಕ್ಕೆ ಒಂದು 5 ನಿಮಿಷದ ಒಳಗೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಹುಶಃ ಮೊನ್ನೆ ಲಾಕ್ಡೌನ್ ಸಂದರ್ಭದೊಳಗೆ ಒಂದು ಅಪರೂಪವಾಗಿರುವಂಥ ಉತ್ತಮ ವಿಚಾರಗಳನ್ನು ಉಳ್ಳಂಥ ಎಲ್ಲರೂ ಓದಲೇಬೇಕಾಗಿರುವಂಥ ಒಂದು ಶ್ರೇಷ್ಠ ಗ್ರಂಥವನ್ನು ನಮ್ಮ ಕಾಶಿ ಪೀಠದ ಹಿರಿಯ ಜಗದ್ಗುರುಗಳು ನಮಗೆ ಕೊಟ್ಟಿದ್ದಾರೆ. ಅದೇ ಪಂಚಸೂತ್ರಗಳು ಪ್ರವಚನ ಅನ್ನುವಂಥ ಗ್ರಂಥ. ಆ ಗ್ರಂಥದ ಒಳಗೆ ಪಂಚಪೀಠ ಪರಂಪರೆಯ 5 ಸೂತ್ರಗಳದಾವ. ಆ 5 ಸೂತ್ರಗಳು ಯಾವುದು? 5 ಸೂತ್ರಗಳು ಯಾವುದು ಅಂತಂದ್ರೆ, ಸಾಮಾನ್ಯವಾಗಿ ಜಂಗಮರೆಲ್ಲ ಮಕ್ಕಳ ಮದುವೆ ಬಯೋಡಾಟ ಬರಿಬೇಕಾದ್ರೆ ಬಗೆ ಅಂತ ಬರ್ಕೊಂಡು ಬರ್ತಿರ್ತೀರಿ ನೀವೆಲ್ಲ. ಪಟ್ವಿಡಿ, ವೃಷ್ಟಿ, ಲಂಬನ, ಮುಕ್ತಾಗುಚ್ಚ, ಪಂಚವರ್ಣ ಅಂತೇಳಿ ಬರ್ಕೊಂಡು ಬರ್ತೀವಿ. ಒಂದೊಂದಲ್ಲ ಇನ್ನು ಅದ್ರ ಬಗ್ಗೆ ವಿವರಣೆ ನೀಡ್ತಾರೆ. ಸಾಧ್ಯ ಆದ್ರೆ ಮುಂದಿನ ವರ್ಷ ಪ್ರವಚನದ ಒಳಗೆ ಅದನ್ನೆಲ್ಲ ನಾವು ನೋಡೋಣ. ಅದ್ರೊಳಗೆ ಮೊದಲನೇ ಪೀಠ ರಂಭಾಪುರಿ ಪೀಠ. ರಂಭಾಪುರಿ ಪೀಠದ ಸೂತ್ರ ಯಾವುದು ಅಂದ್ರೆ ಪಟ್ವಿಡಿ ಸೂತ್ರ. ಆ ಪಟ್ವಿಡಿ ಅಂತಂದ್ರೆ ಏನು ಅಂತಂದ್ರೆ, ಪಟ್ವಿಡಿ ಪದವಿಡಿ, ಪದವನ್ನು ಹೊಂದು ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಅಂದ್ರೆ ಯಾವ ಪದವನ್ನು ಪಡೆದ್ರೆ, ಯಾವ ಸ್ಥಾನವನ್ನು ಪಡೆದ್ರೆ ನಮಗೆ ಶಾಶ್ವತವಾಗಿರುವಂಥ ಸುಖ ಸಿಗ್ತದೋ ಅಂಥ ಸ್ಥಾನವನ್ನು ನೀ ಪಡಿ ಅನ್ನುವ ಒಂದು ಸೂತ್ರವನ್ನು ಯಾವುದಾದ್ರೂ ಪೀಠ ಹೇಳಿತ್ತು ಅಂದ್ರೆ ಅದು ರಂಭಾಪುರಿ ಪೀಠದ ಜಗದ್ಗುರು ರೇಣುಕಾಚಾರ್ಯರು ಪಟ್ವಿಡಿ ಸೂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಅಂತ ಶಾಶ್ವತವಾಗಿರುವಂಥ ಸ್ಥಾನ ಯಾವುದು ಅಂದ್ರೆ ಅದು ಪರಮಪದ, ಕೈವಲ್ಯ, ಮೋಕ್ಷ ಅಂದ್ರೆ ಶಿವನ ಸಾನ್ನಿಧ್ಯ ಅಂತ ಅರ್ಥಕೊಂಡು ಬರ್ತದೆ. ಇಷ್ಟೇ ವಿವರಣೆ. ಹೆಚ್ಚಿನ ಮುಂದಿನ ಸಲ ನೋಡೋಣ. 2ನೇ ಸೂತ್ರ ಯಾವುದು ಅಂದ್ರೆ ಉಜ್ಜಯಿನಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಅಂದ್ರೆ ಧಾರ್ಮಿಕ ಜಗದ್ಗುರುಗಳವರು ದ್ವಾಪರ ಯುಗದ ಒಳಗೆ ಒಂದು ಸೂತ್ರವನ್ನು ಹೇಳ್ಕೊಂಡು ಬರ್ತಾರೆ. ಅದು ಋಷಿಮುನಿಗೆ ಏನು ಸೂತ್ರ ಅಂದ್ರೆ ಒಂದು ಸಣ್ಣ ಶಬ್ದದೊಳಗೆ ಅಪಾರವಾಗಿರುವಂತ ಅರ್ಥ ನಾವು ಕಾಣ್ತೇವೆ. ಹಾಗೆ ರಂಭಾಪುರಿ ಪೀಠದ ಪಟ್ವಿಡಿ ಸೂತ್ರವನ್ನು ಕಂಡ್ರೆ, ಉಜ್ಜಯಿನಿ ಪೀಠದ ಸೂತ್ರ ಯಾವುದು ಅಂತಂದ್ರೆ ವೃಷ್ಟಿ ರೀತಿ. ವೃಷ್ಟಿ ಅಂದ್ರೆ ಮಳೆ, ಮಳೆ ಬಗ್ಗೆ ಅಂತ ನೀವು ಬರ್ಕೊಂಡು ಬರ್ತೀರಿ. ವೃಷ್ಟಿ ಅಂತ ಯಾಕೆ ಬಂತು, ಮಳೆ ಬಗ್ಗೆ ಯಾಕೆ ಬಂತು ಅಂದ್ರೆ ನಮ್ಮೆಲ್ಲರ ಮೂಲ ಯಾವುದು, ಎಲ್ಲಿಂದ ಬಂದ್ವಿ ಅಂತಂತ ವಿಚಾರ ಮಾಡಿದ್ರೆ ನಮ್ಮ ಮೂಲ ಜಲವೇ ಮೂಲ. ಜಲದೊಳಗೆ ನಾವಿದ್ವಿ, ಆ ಜಲ ಭೂಮಿಗೆ ಬಿತ್ತು, ಭೂಮಿ ಒಳಗೆ ಸಸ್ಯರಾಶಿಗಳ ಉತ್ಪತ್ತಿಯಾದವು, ಆ ಸಸ್ಯರಾಶಿಗಳ ಧಾನ್ಯಗಳನ್ನು ಉಂಡ್ವಿ, ಅದು ನಮ್ಮ ಶರೀರದ ಒಳಗೆ ಸಪ್ತಧಾತುಗಳಾಗಿ ವಿಂಗಡಣೆ ಆಯಿತು. ಅದರಿಂದ ನಾವು ಜನ್ಮ ತಾಳಿ ಬಂದ್ವಿ. ನಮ್ಮ ಮೂಲ ಯಾವುದು? ಜಲವೇ ಮೂಲ. ಅದಕ್ಕಾಗಿ ದಶಾವತಾರಗಳು ಬರ್ತಾವ. 1ನೇ ಅವತಾರ ಯಾವುದು ಅಂದ್ರೆ ಮತ್ಸ್ಯ ಅವತಾರ.
ಮತ್ಸ್ಯ ಅವತಾರ ಅಂದ್ರೆ ಅದು ಜಲದ ಸಂಕೇತವನ್ನು ತಿಳಿಸಿಕೊಂಡು ಬರ್ತದೆ, ನಮ್ಮ ಮೂಲ ಜಲ. ಅದಕ್ಕಾಗಿನ ಆ ಸೂತ್ರವನ್ನ ಮೂರನೇದು ಯಾವ್ದ್ರಿ? ಮೂರನೇದ್ದು ಲಂಬನ. ಲಂಬನ ಅಂದ್ರೆ ಏನು? ಲಂಬನ ಅಂದ್ರೆ ಲಂಬನ ಮಿತಿ ಅಂತ ಒಂದು ಸೂತ್ರ. ಅದು ಕೇದಾರ ಪೀಠ ನಮಗೆ ಹೇಳ್ಕೊಂಡು ಬರ್ತದೆ. ಲಂಬನ ಅಂದ್ರೆ ಎತ್ತರ. ಎತ್ತರ ಅಂದ್ರೆ ಎಲ್ಲದಕ್ಕೂ ಎತ್ತರವಾಗಿರುವಂಥದ್ದು ಯಾವುದು? ಪರಮಾತ್ಮ ತತ್ವ ಒಂದೇ. ಪರಮಾತ್ಮ ಎಲ್ಲದಕ್ಕೂ ಎತ್ತರನಾಗಿರುವಂಥವನು. ಆ ಎತ್ತರನಾಗಿರುವಂಥ ಪರಮಾತ್ಮನನ್ನು ನಾವೆಲ್ಲ ಹೊಂದಬೇಕು ಅನ್ನೋ ಸೂತ್ರವನ್ನ ಆ ಸೂತ್ರ ನಮಗೆ ತಿಳಿಸಿಕೊಂಡು ಬರ್ತದೆ, ಕೇದಾರ ಪೀಠದ ಸೂತ್ರ. ಇನ್ನು ನಾಲ್ಕನೇದು ಯಾವುದು? ಶ್ರೀಶೈಲ ಪೀಠದ ಸೂತ್ರ. ಶ್ರೀಶೈಲ ಪೀಠದ ದ್ವಾಪರ ಯುಗದ ಜಗದ್ಗುರುಗಳು ಒಬ್ಬ ಋಷಿಗಳಿಗೆ ಹೇಳ್ಕೊಂಡು ಬರ್ತಾರೆ, ಮುಕ್ತಾಗುಚ್ಚ ಅಂತೇಳಿ. ಮುಕ್ತಾಗುಚ್ಚ ಅಂದ್ರೆ ಮುತ್ತಿನ ಪೆಟ್ಟಿ ಅಂತ. ನೀವು ಇಲ್ಲಿ ಅಡ್ರೆಸ್ ಅದಾವ, ಇಲ್ಲಿ ಮುತ್ತಿನ ಪೆಟ್ಟಿ ಅಂತ ಕರ್ಕೊಂಡು ಬರ್ತೀರಿ. ಮುಕ್ತಾಗುಚ್ಚ ಅಂದ್ರೆ ಏನು? ಇಡೀ ನಿಮ್ಮ ಒಂದ್ ವರ್ಷ ಪ್ರವಚನ ಕೇಳ್ಬೇಕು ನೀವು, ಅಂದ್ರೆ ಬರ್ತಕ್ಕಂಥದ್ದು 36 ತತ್ವಗಳಿಂದ ಕೂಡಿರುವಂತ ಒಂದು ಗುಚ್ಛ, ಒಂದು ಸಮೂಹವೇ ಈ ಶರೀರ. ಅದು ನಮಗೆ ಸೂತ್ರ ನಮಗೆ ತಿಳಿಸಿಕೊಡ್ತದೆ. ಆಮೇಲೆ ಕಣಿದ್ಯಾವುದು? ಕಾಶಿಪೀಠ. ಕಾಶಿಪೀಠದ ಸೂತ್ರ ಏನು ಅಂತಂದ್ರೆ ಪಂಚವರ್ಣಿಗಿ, ಪಂಚವರ್ಣ ಅಂದ್ರೆ ಯಾವುದು? ಒಂದು ಶಿವ ಏವ ಆತ್ಮ ಅನ್ನೋ ಒಂದು ಸೂತ್ರವನ್ನ ನಾವು ಗ್ರಂಥದಲ್ಲಿ ಕಾಶಿಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಬರ್ಕೊಂಡು ಬರ್ತಾರೆ. ಆ ಸೂತ್ರವನ್ನು ಹಿಡ್ಕೊಂಡು ನಾವು ಪರಮ ಪದವನ್ನು ಪಡಿಬೇಕು. ನಮ್ಮ ಮೂಲ ಯಾವುದನ್ನು ಅರಿತುಕೋಬೇಕು. ನಾವು ಎತ್ತರನಾಗಿರುವಂತ ಪರಮಾತ್ಮನ ಹತ್ತಿರ ನಾವು ಹೋಗ್ಬೇಕಾಗ್ತದೆ. ಆ ಇಡೀ ಶರೀರವನ್ನು ನಾವು ತಿಳ್ಕೋಬೇಕಾಗ್ತದೆ. ಈ ಎಲ್ಲ ಸೂತ್ರಗಳನ್ನ ನಾವು ಅನುಸರಿಸಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮುಖ್ಯ ನಾವು ಯಾವ ಗ್ರಂಥವನ್ನು ಓದಬೇಕು ಅಂದ್ರೆ ಅದು ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನ ಅಧ್ಯಯನ ಮಾಡ್ಕೊಂಡು ಬಂದಾಗ ಆ ಪರಮ ಪದವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ಕೊಂಡು ಬರ್ತದೆ. 36 ತತ್ವಗಳನ್ನ ತಿಳಿಲಿಕ್ಕೆ ಸಾಧ್ಯ ಆಗ್ಕೊಂಡು ಬರ್ತದೆ. ಅಂತ ಶ್ರೇಷ್ಠ ಮೌಲ್ಯಗಳನ್ನ ನೀಡಿರುವಂತದ್ದೇ ಸಿದ್ಧಾಂತ ಶಿಖಾಮಣಿ. ಸಿದ್ಧಾಂತ ಶಿಖಾಮಣಿ ಯಾಕೆ ಓದಬೇಕು ಅನ್ನೋದು ಗೊತ್ತಾಯ್ತಲ್ಲ. ಪಂಚಸೂತ್ರಗಳೇನದಾವಲ್ಲ ಅದನ್ನು ಅನುಸರಿಸಬೇಕಾದ್ರ, ಅದರಂತೆ ನಡಿಬೇಕಾದ್ರ ಇದರಲ್ಲಿರುವ 101 ಸ್ಥಳಗಳನ್ನ ಅಧ್ಯಯನ ಮಾಡಬೇಕು, ಜೀವನದೊಳಗೆ ಅಳವಡಿಸಿಕೊಂಡು ಬರಬೇಕು. ಅಂತ ಯಾವ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರುವಂತ ಲಿಂಗಸ್ಥಳಗಳಲ್ಲಿ ಮಾಹೇಶ್ವರ ಸ್ಥಳ ಅಂತರ್ಗತ ಧರ್ಮಾಚಾರ ಸ್ಥಳದ ಬಗ್ಗೆ ನಾವೆಲ್ಲ ನೋಡ್ಕೊಂಡು ಬರಕತ್ತಿದ್ದೇವೆ. ಧರ್ಮಾಚಾರ ಸ್ಥಳದ ಬಗ್ಗೆ ಕಳೆದ 5 ದಿವಸಗಳಿಂದ ನೀವು ಕೇಳಿದಿರಿ. ಏನೇನು ಹೇಳಿದಿರಿ ಹೇಳ್ರಿ ನೋಡೋಣ. ಒಬ್ಬರೇ ಏನೇನು ಹೇಳಿದ್ವಿ? ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ದಾನ, ಪೂಜಾ, ಜಪ, ಧ್ಯಾನ ಇತಿ ಧರ್ಮಸ್ಯ ಸಂಗ್ರಹ ಅಂತ ಸೂತ್ರಗಳನ್ನ ಜಗದ್ಗುರು ರೇಣುಕರು ಅಗಸ್ತ್ಯ ಮಹರ್ಷಿಗೆ ಹೇಳೋದ್ರ ಮೂಲಕ ಇಡೀ ಮನುಕುಲಕ್ಕನ ಒಂದು ದಿವ್ಯ ಸಂದೇಶವನ್ನು ಸಾರಿ ಹೋಗಿದ್ದಾರೆ. ಅಂತ ಒಂದು ಸಿದ್ಧಾಂತ ಶಿಖಾಮಣಿ ಒಳಗಿರುವಂತ ಧರ್ಮದ ಸೂತ್ರಗಳನ್ನ ಅತಿ ಹೆಚ್ಚು ತಮ್ಮ ಆಶೀರ್ವಚನದ ಒಳಗೆ ಎಲ್ಲಿ ಹೋದರೂ ಕೂಡ ಹೇಳುವಂತ ಜಗದ್ಗುರುಗಳು ಯಾರು ಅಂದ್ರೆ ಅದು ರಂಭಾಪುರಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು. ಅವರ ಆಶೀರ್ವಚನದೊಳಗೆ ಎಲ್ಲೇ ಹೋಗ್ಲಿ ಈ ಸೂತ್ರ ಏನು ಆ ಧರ್ಮಾಚಾರ ಸ್ಥಳದ ಈ ಮೌಲ್ಯಗಳು ಯಾಕೆ ಅವ್ರು ಹೇಳ್ತಾರಂದ್ರೆ ಸಮಾಜ ಸಂಘಟನೆ, ವ್ಯಕ್ತಿಯ ನಿರ್ಮಾಣ, ಸಮಾಜ ನಿರ್ಮಾಣ ಈ ಸೂತ್ರಗಳಲ್ಲಿ ಅಡಗಿರುವುದರಿಂದ ಇವುಗಳನ್ನ ನಿರಂತರ ತಮ್ಮ ಆಶೀರ್ವಚನದ ಒಳಗೆ ತಿಳಿಸಿಕೊಂಡು ಬರೋದನ್ನು ನಾವು ಕಂಡುಕೊಂಡು ಬರ್ತೇವೆ. ಈ ಧರ್ಮಾಚಾರ ಸ್ಥಳ ಆದ್ಮೇಲೆ ಬರುವಂತದ್ದೇ ಭಾವಾಚಾರ. ಭಾವಾಚಾರ ಅಂದ್ರೇನು? ಭಾವ ಆಚಾರ. ಭಾವ ಅಂದ್ರೇನು? ಭಾವ ಅಂದ್ರ ಯಾರಿಗೆ ಅಂತೀರಿ ನೀವು ಮನ್ಯಾಗ? ಅಕ್ಕನ ಗಂಡನ ಆ ಭಾವ ಅಂತ ನೀವು ಅವನ ಆಚಾರ ಅಂತ ತಿಳ್ಕೊಂಡ್ರಿ ನೀವು. ಮತ್ತೆ ಭಾವಾಚಾರ ಅಂದ್ರೆ ಭಾವ ಅಂದ್ರೆ ಮನಸ್ಸಿನ ಒಂದು ವ್ಯವಹಾರ, ಮನಸ್ಸಿನ ಒಂದು ಅಂಶ, ಮನಸ್ಸಿನ ಒಂದು ಭಾಗ. ಅದನ್ನ ಭಾವಾಗಮ ಅದ್ರೊಳಗೆಲ್ಲ ಸಿದ್ಧಾಂತಗಳು ಬೇರೆ ಬೇರೆ ಸ್ಥಳದ ಒಳಗೆ ಹೇಳ್ಕೊಂಡು ಬರ್ತಾರ. ಕ್ರಿಯಾಗಮ ಭಾವಾಗಮದ ಒಳಗೆ ಹೇಳ್ಕೊಂಡು ಬರ್ತಾರ, ಬೇರೆ ಬೇರೆ ಕಡೆ ಹೇಳ್ಕೊಂಡು ಬರ್ತಾರೆ. ಹಾಗೆ ಭಾವಾಚಾರ ಅಂದ್ರೆ ಮನಸ್ಸಿನ ಒಂದು ಭಾಗ, ಮನಸ್ಸಿನ ಒಂದು ಅಂಶ. ಆ ಮನಸ್ಸಿನ ಒಂದು ಅಂಶದ ಒಳಗೆ ಏನೆಲ್ಲವನ್ನು ತುಂಬಿಕೊಂಡಿರ್ತೇವೆ. ಧನದ ಭಾವ ಇರ್ತದ, ಹಣದ ಭಾವ ಇರ್ತದ, ವಿಷಯಗಳ ಭಾವ ಇರ್ತದ, ಸಂಸಾರಿಕ ಭಾವ ಇರ್ತದ. ಅವೆಲ್ಲವನ್ನು ಸರಿಸಿ ಆ ಭಾವದ ಒಳಗೆ ಶಿವನನ್ನ ತುಂಬಿಕೊಂಡು ಬಿಟ್ರೆ ಅದಕ್ಕನ್ನ ನಾವು ಶಿವಭಾವ ಅಂತ ನಾವು ಕರ್ಕೊಂಡು ಬರ್ತೇವೆ. ಆ ಶಿವಭಾವನೆಯಿಂದ ಈ ಧರ್ಮಾಚಾರಗಳನ್ನ ಅನುಸರಿಸಿಬಿಟ್ರೆ ಅದಕ್ಕೆ ಭಾವಾಚಾರ ಅಂತ ಕರೀತಾರೆ. ಇನ್ನ ಜ್ಞಾನಾಚಾರಕ್ಕೆ ಬರ್ತಾನೆ, ಎಷ್ಟು ಸಾಕು ಇದಕ್ಕೆ ವಿವರಣೆ. ವರ್ತಂತಲ ಭಾವಾಚಾರ ಅಂದ್ರೆ ಏನು?
ಇನ್ನು ಜ್ಞಾನಾಚಾರ. ಜ್ಞಾನಾಚಾರ ಅಂದ್ರೆ ಏನು? ಲಿಂಗಸ್ಥಲಗಳು ಎರಡು ಭಾಗ ಹಾಕೊಂಡು ಬರ್ತಾವ. ಜ್ಞಾನೋದಯ ಆಗುವುದಕ್ಕಿಂತ ಪೂರ್ವದ ಆಚರಣೆಗಳು, ಜ್ಞಾನೋದಯ ನಂತರದ ಆಚರಣೆಗಳು ಎರಡು ಬರ್ತಾವ. ಮೊದಲ ಜ್ಞಾನೋದಯ ಪೂರ್ವದ ಆಚರಣೆಗಳಿಗೆ ಅಂಗಸ್ಥಲಗಳು ಅಂತ ನಾವು ಕರಿತೇವೆ. ದೀಕ್ಷಾ ತಗೊಳ್ತೀರಿ, ಪೂಜಾ ಮಾಡುವಂತಾರ. ಪೂಜಾ ಮಾಡಕ್ ಕುಂತ್ರಿ ಅಂದ್ರೆ ಅದನ್ನು ಕೊಡೋ ಇದನ್ನು ಕೊಡೋ, ಹಂಗಾಗ್ಲಿ ಹಿಂಗಾಗ್ಲಿ ಬೇಡಿಕೆ ಇಡ್ತೀರಿ ದೇವರ ಮುಂದೆ. ಆಚೆಗಳು ಇರ್ತಾವ, ದುರ್ಗುಣಗಳು ಇರ್ತಾವ, ಅವುಗಳನ್ನ ಕಳ್ಕೊಂಡಿರಂಗಿಲ್ಲ. ಅವಾಗಲೂ ನೀವು ಆಚಾರ ಮಾಡ್ತೀರಿ. ಅದಕ್ಕ ಜ್ಞಾನೋದಯ ಪೂರ್ವದ ಆಚಾರಗಳು ಅಂತ ಕರ್ಕೊಂಡು ಬರ್ತವೆ, ಅಂಗಸ್ಥಲಗಳು ಅಂತ ನಾವು ಕರಿತೇವೆ. ಅದಕ್ಕೆ ಅದೇ ನೀವು ಮುಂದೆ ಆ ಪೂಜೆ ಮಾಡ್ತಾ 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 ಇರೋ ಎಲ್ಲ ದೋಷಗಳನ್ನ ಕಳ್ಕೊಂಡ್ರಿ ಅಂದ್ರೆ ಆವಾಗ ನಿಮ್ಮ ಒಳಗಿರುವಂತ ಆತ್ಮ ಚೈತನ್ಯದ ಬೆಳಕು ನಿಮಗೆ ಕಂಡು ಬರ್ತದ. ಅದಕ್ಕೆ ಜ್ಞಾನೋದಯ ನಂತರ, ಜ್ಞಾನೋದಯ ಉತ್ತರ, ಜ್ಞಾನೋದಯ ನಂತರ ಏನಾಗ್ತದಂದ್ರ ಆ ಪರಮಾತ್ಮನನ್ನ ಕಂಡ್ರಿ ಅಂದ್ರ ಆವಾಗ ಒಂದು ತರದ ಭಾವ ಬರ್ತದೆ ನಿಮಗೆ ಆಚರಣೆ ಮಾಡ್ಲಿಕ್ಕೆ. ಅದನ್ನ ಹೇಳುವ ಸ್ಥಳಗಳವೇ ಜ್ಞಾನಾಚಾರ ಸ್ಥಳ. ಜ್ಞಾನೋ ಸ್ವಾರ್ಥಕ್ಕಾಗಿ ಶಿವಯೋಗಿಗಳು ಮಾಡ್ತಾರೆ, ಸಂಪೂರ್ಣ ತಮ್ಮನ್ನು ತಾವು ಲೋಕಕ್ಕೆ ಅರ್ಪಿಸಿಕೊಂಡು ಕಾರ್ಯ ಮಾಡ್ಕೊಂಡು ಬರ್ತಾರೆ. ಅದಕ್ಕಾಗಿನ ಜ್ಞಾನಿಗಳ ಆಚಾರವೇ ಜ್ಞಾನಾಚಾರ ಅಂತ ಕರೆಸಿಕೊಳ್ಳುತ್ತದೆ. ಹೀಗಾಗಿ ಸಿದ್ಧಾಂತ ಶಿಖಾಮಣಿ ಒಳಗೆ ಒಂದು ಏನು ಮಾಹೇಶ್ವರ ಸ್ಥಳ ಅಂತರ್ಗತ 9 ಸ್ಥಳಗಳನ್ನ ಇಲ್ಲಿಗೆ ಈ ವರ್ಷ ಮುಕ್ತಾಯಗೊಳಿತು. ಇನ್ನು ನಂತರ ಮುಂದಿನ ಸಾರಿ ಕಾರ್ಯಕ್ರಮದ ಒಳಗೆ ಲಿಂಗಸ್ಥಳದ ಪ್ರಸಾದಿ ಸ್ಥಳಾಂತರ್ಗತ ಸ್ಥಳಗಳು ಬರ್ತಾವ. ಅವುಗಳ ಬಗ್ಗೆ ನಾವೆಲ್ಲ ಚಿಂತನೆ ಮಾಡೋಣ ಅಂತೇಳಿ ಮುಂದಿನ ವರ್ಷ ಬಂದಾಗ ನಾ ಏನ್ ಹೇಳಿದೆ ಅನ್ನೋದನ್ನ ಕೇಳ್ತೀನಿ. ಹೇಳಿದ್ರಿ ಮುಂದೆ ಹೇಳ್ತೇವೆ, ಇಲ್ಲ ಅಂತಂದ್ರೆ 1ನೇ ಕ್ಲಾಸ್ನಾಗ ಅಲ್ಲೇ ಕೂತ್ಕೊಂಡ್ರಿ ಫೇಲ್ ಹಾಕುವಂತ ಅದನ್ನ ಹೇಳ್ಕೊಂತ ಒಳ್ಳೆ. ಆದ್ರೆ ಮುಂದಿನಕ್ಕೆ ನಾವು ಹೋಗ್ಬೇಕು. ಲಿಂಗ ಪೂಜೆ ದೀಕ್ಷಾ ಪಡೆದ ಮೇಲೆ ಮುಂದಿನ ಹಂತವನ್ನ ನಾವು ತಲುಪೋದನ್ನ ಕಳ್ಕೊಂಡು ಬರ್ಬೇಕು. ಅಂದಾಗ ಮಾತ್ರ ವೀರಶೈವ ಲಿಂಗಾಯತರು ಅಂತೇಳಿ ನನ್ನ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಕೊಳ್ಳಾಗ ಲಿಂಗ ಕಟ್ಟೇವೆ ಅಂದ್ಮೇಲೆ ಚನ್ನಬಸವಣ್ಣವರು ಒಂದು ಕಡೆ ಹೇಳ್ತಾರ, ಏನಂದ್ರೆ ಒಬ್ಬರಿಗೊಬ್ಬರು ಮತ್ಸರಿಸಬೇಕೆಂದು ಕೊಟ್ಟನೆ ಶ್ರೀ ಗುರು ಲಿಂಗವನು ಅಂತೇಳಿ ಚನ್ನಬಸವಣ್ಣವ್ರು ಹೇಳ್ಕೊಂಡು ಬರ್ತಾರೆ. ಅಂದ್ರೆ ಕೊಳ್ಳಾಗ ಲಿಂಗ ಕಟ್ಕೊಂಡಿರೋದು ಒಬ್ಬರಿಗೊಬ್ಬರು ಹೊಡೆದಾಗ್ಲಿ ಅಂತೇಳಿ. ಆ ಲಿಂಗ ನಮ್ಮ ಕೊಳ್ಳಿಗೆ ಬರಲಿಲ್ಲ, ಗುರು ನಮ್ಮ ಕೊಳ್ಳಿಗೆ ಅದಕ್ಕೆ ಕಟ್ಟಲಿಲ್ಲ. ನಾವೆಲ್ಲರೂ ಒಂದು, ಯಾವ ಜಾತಿ ಈ ಜಾತಿ ಅನ್ನದೇ ಏಕತೆಯಿಂದ ನಾವೆಲ್ಲರೂ ಬಾಳಬೇಕು ಅಂತ ತಿಳ್ಕೊಂಡನ ಗುರುಗಳಾಗಿರುವಂತ ನಮಗೆ ಲಿಂಗ ಕೊಟ್ಟಿರ್ತಾರ ಅನ್ನೋ ಎಚ್ಚರಿಕೆ ನಮಗಿರಬೇಕು. ನಾವೆಲ್ಲರೂ ಒಗ್ಗಟ್ಟಿನಿಂದ ಬಾಳೋಣ ಅಂತ ಹೇಳಿ ಸಮಾಧಾನದಿಂದ ನನ್ನ ಮಾತುಗಳನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬಹಳ ಚಲೋ ಕಾರ್ಯಕ್ರಮವನ್ನು ಇವತ್ತು ಪಂಚಾಚಾರ ಸೇವಾ ಸಂಘದವರು ಬಹಳ ವರ್ಷಗಳಿಂದ ಆ ವೀರಗಂಗಾಧರ ಜಗದ್ಗುರುಗಳವರ ಕಾಲದಿಂದ ಹಿಡಿದು ಇವತ್ತಿನವರೆಗಿನೂ ಕೂಡ ಪಂಚಪೀಠಗಳ ಬಗ್ಗೆ ಯಾರಾದರೂ ಗದಗಿನೊಳಗೆ ಕಾರ್ಯಕ್ರಮ ಮಾಡ್ತಾರಂದ್ರೆ ಅದು ಪಂಚಾಚಾರ್ಯ ಸೇವಾ ಸಂಘದವರು ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸ್ತೇನೆ. ಅವ್ರು ಇವತ್ತೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಸಹಕಾರ ಯಾರ್ದು ಅಂದ್ರೆ ನಿಮ್ಮೆಲ್ಲರದು ಸಹಕಾರ ಬಹಳ ದೊಡ್ಡ ಪ್ರಮಾಣದ ಒಳಗೆ ಐತೆ ಅಂತ ತಿಳ್ಕೊಂಡನ ಈ ಕಾರ್ಯಕ್ರಮ ನಡೆಯಕತ್ತೇವ. ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನ ನೀವೆಲ್ಲರೂ ಕೂಡ ಮಾಡ್ಕೊಂಡು ಬರ್ರಿ. ಯಾಕೆ ಹೇಳ್ತೇನೆ ಅಂದ್ರೆ ಇನ್ನೂ 4 ಸಲ ಅದಾವ್ರಿ ಇದ್ರಾಗ. 101 ಸಲ ಮುಗಿಬೇಕಲ್ಲ, ಇನ್ನೂ 4 ಸ್ಥಳ ಅದಾವ. ಇನ್ನು 10 ವರ್ಷ ಆಗ್ತದ, 20 ವರ್ಷ ಆಗ್ತದ. ಆದಷ್ಟು ನಿರಂತರ ಇದು ನಡ್ಕೊಂಡು ಬರಲಿ ಅನ್ನೋ ಮಾತುಗಳನ್ನ ತಿಳಿಪಡಿಸಿ ನನ್ನ 2 ಮಾತುಗಳನ್ನ ಜಗದ್ಗುರುಗಳವರ ಮಹಾಸನ್ನಿಧಿಯವರ ಪಾದಕ್ಕೆ ಅರ್ಪಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಇವತ್ತು ಹೆಚ್ಚಿನ ಮಾತನ್ನು ವಿಸ್ತರಿಸದೆ ಜಗದ್ಗುರುಗಳವರ ಆಶೀರ್ವಚನವನ್ನು ನಾವೆಲ್ಲ ಆಲಿಸೋಣ ಅಂತೇಳಿ ನನ್ನ 2 ಮಾತಿಗೆ ವಿರಾಮ. ನಾನಿಂದ ಗುರು ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳು, ಬೃಹನ್ಮಠ ಅಡ್ನೂರು ರಾಜೂರು ಗದಗ, ಇವರು ಕೂಡ ಜಗದ್ಗುರು ಮಹಾಸನ್ನಿಧಾನದಿಂದ ಗುರುರಕ್ಷೆಯನ್ನು ಸ್ವೀಕರಿಸಿರ್ತಕ್ಕಂಥ ಈ ಧಾರ್ಮಿಕ ಯಜ್ಞದಲ್ಲಿ ಅನೇಕ ಜನರು ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನು ಒಂದು ಸಮಿತಿ ಮಾಡಿಕೊಂಡು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಸೇವಾಕರ್ತರಿಗೆ ಜಗದ್ಗುರು ಮಹಾಸನ್ನಿಧಾನದಿಂದ ಅವರಿಗೆಲ್ಲ ಆಶೀರ್ವಾದ ಆಗ್ತಾ ಇದೆ. 5 ನಿಮಿಷದಲ್ಲಿ ಎಲ್ಲ ಪತ್ರಿಕೆಗಳಿಗೆ, ದೂರದರ್ಶನಕ್ಕೆ ಉತ್ತಮವಾಗಿರ್ತಕ್ಕಂಥ ವರದಿಯನ್ನು ಮಾಡಿರ್ತಕ್ಕಂಥ ಶ್ರೀ ಬಸವರಾಜ ದಂಡಿನವರು ಜಗದ್ಗುರು ಮಹಾಸನ್ನಿಧಾನದಿಂದ ಆಶೀರ್ವಾದವನ್ನು ಸ್ವೀಕರಿಸಿದ್ದಾರೆ. ಶ್ರೀ ಬಸವರಾಜ
ದಂಡಿನವರು. ಪ್ರಸಾದವನ್ನು ಸಿದ್ಧಪಡಿಸಿರ್ತಕ್ಕಂಥ ಶ್ರೀ ನಿಂಗಪ್ಪ ಅವರು ಅಡಿಗೆ ಭಟ್ರು ಶ್ರೀ ಜಗದ್ಗುರು ಮಹಾಸಂವಿಧಾನದಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು. ಸರಿ ಕೊಡು ಹೊಡ್ರಿ. ಶಾಮರಾವ್ ಅವರು ಕೂಡ ಆಗಮಿಸಿ ಜಗದ್ಗುರು ಮಹಾಸಂವಿಧಾನದಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು. ದಾನಭೂಷಣ ನಿರ್ದೇಶಿಸಿದ್ದು ತಬಲಾ ಸಾಥ್ನಿದ್ದ ಶ್ರೀ ಶಾಮರಾವ್. ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿದ ಸಮಿತಿಯ ಸದಸ್ಯರು ಕೂಡ ಚಳಿಗೆರೆಯವರು, ಶ್ರೀ ಸುರೇಶ್ ಅಬ್ಬಿ, ಶ್ರೀ ಅನಿಲ್ ಅಬ್ಬಿಗೇರಿ, ಶ್ರೀ ಅವಿನಾಶ್ ಮನಗುಡಿ ಈ ಎಲ್ಲ ಮಹಿಳೆಯರು ಬೇಗ ಬೇಗ ಆಗಮಿಸಿ ಜಗದ್ಗುರು ಮಹಾಸಂವಿಧಾನದಿಂದ ಆಶೀರ್ವಾದ. ಪ್ರತಿದಿನ ಪ್ರಸಾದವನ್ನು ಪಡಿಸಲಿಕ್ಕೆ ಸಹಕರಿಸಿರ್ತಕ್ಕಂಥವ್ರು ಕೂಡ ಬೇಗ ಅಶೋಕ್ ರೆಡ್ಡಿ, ಶಂಕರಗೌಡ ಪಾಟೀಲ್, ಮಂಜುನಾಥ್ ಅತ್ತಣ್ಣವರ್, ಫಕೀರಯ್ಯ ಹಿರೇಮಠ್, ವೀರಯ್ಯ ಹೊಸಮಠ್, ಲೈನ್ ನಿಂತ್ಕೊಳ್ರಿ, ಎಲ್ಲ ನಿಂತ್ಕೊಂಡ್ಬಿಡಿ ಒಂದ್ಸಲ ಸರ್. ಇಂದು ಎದ್ರಾಗೈತಲ್ಲ ಆಮೇಲೆ ಮಾಡತ್ತೀವಿ ಸೈಡ್ ಲಗು ಅರ್ಜೆಂಟ್ ಹ್ಯಾಪಿ ಹಿಂದೆ ಬಾ ಇಲ್ಲಿ ಸರ್, ನೀವು ಹಿಂದೆ ಬರ್ರಿ. ಓಕೆ ಹಿಂದೆ ಬರ್ರಿ ಹ್ಯಾಪಿ, ನೀವು ಹಿಂದೆ ಬರ್ರಿ. ಹಿಂದೆ ಬರ್ರಿ ಸರ್, ಹಿಂದೆ ಸ್ವಲ್ಪ ಬ್ಯಾಗ್ ಐತೆ ಬ್ಯಾಗ್. ಶ್ರೀ ಚೆನ್ನಯ್ಯ ನೋಡದವರು ಕೂಡ ಜಗದ್ಗುರುವಿನ ರುದ್ರಾಕ್ಷಿಯನ್ನು ಪಡೆಯಬೇಕು. ಮೊಬೈಲ್ ಹಿಂದೆ ಬರ್ರಿ. ಮೊಬೈಲ್ ಲಘು ತಗೊಂಡು ಆಶೀರ್ವಾದವನ್ನು ಸುಂದರವಾಗಿ ನೆರವೇರಿಸಿಕೊಡ್ತಾ ಇರುವ ಶ್ರೀ ಚಂದ್ರು ಬಾಳೆಹಳ್ಳಿ ಮಠ್ ದಂಪತಿಗಳವರು ಬಂದು ಶ್ರೀ ಜಗದ್ಗುರುವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಚಂದ್ರು ಬಾಳೆಹಳ್ಳಿ ಮಠ ಅವರ ಕುಟುಂಬವರ್ಗದವರು ಸಹಿತವಾಗಿ
पंचब्रह्ममयानोमि पंचाचार्यान् जगद्गुरु विश्वेशलिङ्गसम्भूतं विश्वविद्याविबोधकं विश्ववन्दं सदा वन्दे विश्वाराध्यं जगद्गुರು ಕಾಶಿ ಜ್ಞಾನ ಸಿಂಹಾಸನದ ಸನಾತನವಾದ ಜಗದ್ಗುರು ಪರಂಪರೆಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀಮದ್ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜ್ಯೇಷ್ಠ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಅವರ ಚರಣಾಬಂಧಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಗದಗ ಮಹಾನಗರದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದ ವತಿಯಿಂದ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹ ಆಷಾಢ ಮಾಸದ ಅಂಗವಾಗಿ ಕಾಶಿಯ ಕಿರಿಯ ಜಗದ್ಗುರುವರ ಗೀತೆಯುಕ್ತ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಾಯನ್ ಸಂಡೆಯ ಸಿದ್ಧಾಂತ ಶಿಖಾಮಣಿಯ ಆಶ್ರಮಿತನ ಸಂದೇಶ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಇಂದಿನ ಈ ದಿನದಂದು ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ನಿಮ್ಮೆಲ್ಲರಿಗೆ ದರ್ಶನಾಶೀರ್ವಾದವನ್ನು ಕರುಣಿಸುತ್ತಿರುವ ಯಾವ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜ್ಯದೇಶಿಕೇಂದ್ರ ಶಿವಾಚಾರ್ಯ ಭಕ್ತಾದಿಗಳವರ ದಿವ್ಯ ಚರಣ ಕಮಲಗಳಿಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಸೇವೆಯನ್ನು ಸಲ್ಲಿಸುತ್ತಿರುವ ಶಟಸ್ಥಲ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ನರಿಕಲ್ರವರೇ ಹಾಗೂ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ತಮ್ಮದೇ ಆದ ಧರ್ಮ ಸಂದೇಶವನ್ನು ನೀಡಿ ನಿರ್ಗಮಿಸಿರುವ ಜೋಗ್ತಿ ಹಿರೇಮಠದ ಸೋಡಿ ಮಠದ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪಡ್ನೂರದ ಮಠಾಧ್ಯಕ್ಷರಾದ ಶಟಸ್ಥಲ ಬ್ರಹ್ಮಿ ಅಭಿನವ ಪಂಚಾಕ್ಷರಿ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಕೋರಿರುವ ಮಂಜುನಾಥ್ ಬೇಲೇರಿಯವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವ ಅದು ಯಾವ ಶ್ರೀ ಜಗದೇವ್ ಹಿರೇಮಠರವರಿಗೆ ಕೊಡಲಾಗಿದೆ. ಖರೆ ಅವರು ಬರಲಿಕ್ಕಾಗಿಲ್ಲ, ಹೈದರಾಬಾದ್ದವರು. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಗುರು ರಕ್ಷೆಯನ್ನು ಹಾಗೂ SS ಪಾಟೀಲ್ ಸೋಮನಾಥ್ ಶೆಟ್ರಿ ದಂಪತಿಗಳವರೇ ಹಾಗೂ ಸಮಸ್ತ ಈ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಸಲ್ಲಿಸಿದ ಎಲ್ಲ ಸಮಸ್ತ ಸದ್ಭಕ್ತ ಬಳಗವೇ, ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಸಮಸ್ತ ಮಾತೆಯರೇ, ಸದ್ಭಕ್ತ ಬಳಗವೇ, ಮುದ್ದು ಮಕ್ಕಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಇಲ್ಲಿಯವರೆಗೆ ಸುಮಾರು 6 ದಿವಸಗಳ ಕಾಲ ಬಹಳಷ್ಟು ಅಚ್ಚುಕಟ್ಟಾಗಿ ತಾವೆಲ್ಲ ಗದಗಿನ ಸಮಸ್ತ ಭಕ್ತ ಬಳಗ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡಿಕೊಟ್ಟವರಾಗಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಗದ್ಗುರು ಅವರು ಯಾವುದೇ ಕೊರತೆಯನ್ನು ಬರಲಾರ್ದಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಒದಗಿಸಿಕೊಟ್ಟವರಾಗಿದ್ದಾರೆ. ಇದರಲ್ಲಿ ಅದಕ್ಕೆ ಇವತ್ತು ಅವರೆಲ್ಲರಿಗೆ ಪುರಸ್ಕಾರ ಮಾಡೋದಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಟಿದ್ದಾಗಿದೆ. ಇಲ್ಲಿ ತನಕ ನೀವೆಲ್ಲರೂ 6 ದಿವಸಗಳ ಕಾಲ ಶ್ರೀ ಸಿದ್ಧಾಂತ ಶಿಖಾಮಣಿಯ ಧರ್ಮ ಸಂಗ್ರಹಗಳನ್ನು ಕೇಳಿದವರಾಗಿದ್ದೀರಿ. ಹೋದ ವರ್ಷವೂ ಸಹ ಅದಾಗಿತ್ತು. ಹಾಗೆ ನರೆಗಲ್ಲದ ಶ್ರೀಗಳು ಹೇಳಿದ್ರಲ್ಲ, ಪಾಸ್ ಆಗ್ಲಿಕ್ಕೆ ಮತ್ತೆ 1ನೇ ಕ್ಲಾಸ್ ಅಂತ. ಹಾಗೆ ಈ ವರ್ಷ ಮತ್ತೆ ರಿಪೀಟ್ ಆಗಿದೆ. ಯಾಕೆಂದರೆ ಹೋದ ವರ್ಷ
ಗಾಣಿಗೇರ ಭವನದಲ್ಲಿ ಬಹಳ ದೂರ ಇತ್ತು, ಅಲ್ಲೆಲ್ಲ ಜನಕ್ಕೆ ಬರ್ಲಿಕ್ಕೆ ಸ್ವಲ್ಪ ಅಡಚಣೆಗಳಾಗಿತ್ತು. ಅದಕ್ಕೆ ಅದೇ ವಿಷಯನ ಮತ್ತೆ ರಿಪೀಟು ಇದೇ ವರ್ಷ ಮತ್ತೆ ಅದನ್ನ ವಿಷಯಗಳನ್ನು ನಿಮಗೆ ಹೇಳಿದವರಾಗಿದ್ದಾರೆ. ಇವತ್ತಿನ ವಿಷಯ ಈಗಾಗಲೇ ಪ್ರಾಸ್ತಾವಿಕ ನುಡಿ ಸೇವೆಯಲ್ಲಿ ತಿಳಿಸಿದವರಾಗಿದ್ದಾರೆ. ಭಾವಾಕಾರ ಅನಂತರದಲ್ಲಿ ಇನ್ನೊಂದು ಯಾವುದ್ರಿ ಜ್ಞಾನಭಾವ ಅಂದ್ರೆ ಯದ್ಭಾವಂ ತದ್ಭವತಿ. ಒಂದು ವೇಳೆ ನಾವು ಒಳ್ಳೆಯ ಭಾವನೆ ಇಟ್ಕೊಳ್ಳಾರದೆ ಯಾವುದೋ ಕೆಟ್ಟ ಭಾವನೆ ಇಟ್ಕೊಂಡು ನಾವು ಕೆಲಸವನ್ನು ಆರಂಭ ಮಾಡಿದರೆ ಅದು ಇನ್ನೊಬ್ಬರಿಗೆ ಕೆಟ್ಟದಾಗ್ತದೆಲ್ಲೋ ಗೊತ್ತಿಲ್ಲ, ಮೊದಲಲ್ಲಿ ನಮಗೆ ಕೆಟ್ಟದಾಗ್ತದೆ. ಅದಕ್ಕೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಭಾವ ಶುಚಿಯಾಗಿರಬೇಕು, ಒಳ್ಳೆಯದಾಗಿರಬೇಕು. ಅದಕ್ಕೆ ಯದ್ಭಾವಂ ತದ್ಭವತಿ. ಇದರಲ್ಲಿ ಮುಖ್ಯವಾಗಿ ಮನೆಯಲ್ಲಿಯೂ ಕೂಡ ಅನುಸರಿಸ್ತದೆ. ಒಂದು ಇದನ್ನು ನೋಡಿದ ಚರಿತ್ರೆಯಲ್ಲಿ ನೋಡಿದಾಗ ಒಂದು ಅತಿಥಿಗೆ ಶರಣನಿಗೆ ಶಿವನ ಸ್ವರೂಪದಲ್ಲಿ ನೋಡ್ತಾ ಇದ್ರು, ಅತಿಥಿಗೆ ಶಿವನ ಸ್ವರೂಪದಲ್ಲಿ ನೋಡ್ತಾ ಇದ್ರು. ದಿನ ಬೆಳಗ್ಗೆ ಯಾರೇ ಬರಲಿ ಅತಿಥಿಯನ್ನು ಮೊದಲ ಪ್ರಸಾದ ಮಾಡಲಾರ್ದು ಅವರು ಪ್ರಸಾದ ಮಾಡ್ತಿದ್ದಿಲ್ಲ. ಇದು ನಮ್ಮ ಶರಣ ಸಂಸ್ಕೃತಿ, ಇದು ನಮ್ಮ ಭಾರತೀಯ ಸಂಸ್ಕೃತಿ. ಆ ಒಂದು ಇದರಲ್ಲಿ ಇವಾಗ ಏನಾಗಿಬಿಟ್ಟಿದೆ ಅಂದ್ರೆ ಅದಕ್ಕೆ ಕಡಿಮೆ ಆಗಿದಂತೆ ಅದನ್ನು ಒತ್ತಿ ಹೇಳ್ತಾ ಇದ್ದೀವಿ ಅಷ್ಟೇ. ಒಬ್ರು ಬರ್ತೀವಿ ಅಂತ ಹೇಳಿದವರು ಒಂದು 4-5 ಮಂದಿ ಒಮ್ಮೆಲೆ ಬಂದ್ಬಿಡ್ಲಿ ಮನೆಗೆ, ಯಾವ ಭಾವ ತಯಾರಾಗ್ತದೆ ನಿಮ್ಮಲ್ಲಿ? ಬಂದರಪ್ಪ ಮುಂದೆ ನೀವೇ ಹೇಳ್ಕೋಬೇಕಾಗ್ತದೆ. ಆ ಥರ ಭಾವನೆ ಇಟ್ಕೊಂಡು ರೊಟ್ಟಿ ಬಡಿದ್ರೆ ಮತ್ತೆ ಆ ಒಂದು ಭಾವನೆ ಪ್ರಸಾದದಲ್ಲೂ ಬರುತ್ತದೆ. ಅದಕ್ಕೆ ಬಂದಂಥವರು ದೇವರ ಸಮಾನ. ಬಹಳ ಒಬ್ಬರು ಅಪೇಕ್ಷೆ ಪಟ್ಟಿದ್ವಿ, ಹೆಚ್ಚು ಬಂದರು ಬಹಳ ಸಂತೋಷದಿಂದ ಅವರಿಗೆ ಉಣಿಸಿ ಆನಂದ ಪಟ್ಟದ್ದೇ ಆದಾಗ ಅವಾಗ ಅವರ ಆಶೀರ್ವಾದವೂ ಸಹ ಅದೇ ತರನಾಗಿ ನಮಗೆ ಸಿಗ್ತಾ ಇರ್ತದೆ. ಅದಕ್ಕೆ ಅಂದ್ರೆ ಅತಿಥಿ ದೇವರ ಸಮಾನ ಅಂತ ಹೇಳಿದ್ದಾರೆ. ಆ ದೇವರ ಆಶೀರ್ವಾದ ಕೇವಲ ಉಣ್ಣದೇ ಇರುವ ದೇವರಿಗೆ ನಾವು ಪ್ರಸಾದವನ್ನ ಕೊಟ್ಟರೆ ಅಲ್ಲಿ ಆಶೀರ್ವಾದ ಸಿಗ್ತದೆ, ನಂತರ ಸಿಗ್ತದೆ ಅಂದ್ರೆ ನಂತರದ ಗೋಷ್ಠಿ. ಆದರೆ ನಡೆದಾಡುವ ಜಂಗಮ ಅಥವಾ ನಡೆದಾಡುವ ಅತಿಥಿ ದೇವೋಭವ ಮನೆಗೆ ಬಂದಾಗ ಒಳ್ಳೆಯ ಭಾವನೆಯಿಂದ ಅವರಿಗೆ ಉಣ ಬಡಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದ. ಅದನ್ನ ಇಂದಿಗೂ ಸಹ ಗದಗ ಮಹಾನಗರದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾರೇ ಆಗಲಿ ನಮಗೆ ಪ್ರಥಮ ವರ್ಷ ಬಂದಾಗ ನಾವು ನಮ್ಮ ಜೊತೆಗೆ ಅಡಿಗೆ ಮಾಡೋರನ್ನ ಕರ್ಕೊಂಡ್ ಬಂದಿದ್ದಿಲ್ಲ. ನಾವು ಮಾಪೂಜಿ ನಮ್ಮ ಬಳಗ ಸಿಬ್ಬಂದಿ ಎಲ್ಲ ಬಂದಿತ್ತು, ಆದರೆ ಗಡಬಡದಾಗ ಅಡಿಗೆ ಮಾಡೋರು ಬಂದಿದ್ದಿಲ್ಲ. ಆ ವರ್ಷ ನಾವೇನು ಉಪವಾಸ ಬಿದ್ದಿಲ್ಲ, ನಾವೆಲ್ಲ ನಮ್ಮ ಜೊತೆಗೆ ಬಂದಂತೆ ಎಲ್ಲ ನಮ್ಮ ಬಳಗ ಅವರಿಗೆ ಸಾಕ್ ಅಂಬಂಗ ಅತಿಥಿ ದೇವೋಭವದ ರೂಪದಲ್ಲಿ ನೀವು ಪ್ರಸಾದ ಏನು ಮಾಡ್ಕೊಂಡು ಡಬ್ಬೆ ಗಟ್ಲೆ ಯಾವ ನಮ್ಮ ಬಳಗಕ್ಕೆ ಬಂದು ಪ್ರಸಾದವನ್ನು ಮಾಡಿಸ್ತಾ ಇದ್ರಿ. ಅವಾಗೇ ನಾವು ಹೇಳಿದ್ವಿ, ನಾವು ಎಂದೂ ಕೂಡ ಇಲ್ಲಿ ಎಷ್ಟು ಅಪೇಕ್ಷೆ ಪಟ್ಟಿದ್ದಿಲ್ಲ, ಅಷ್ಟು ಸಂತೃಪ್ತರಾಗಿ ನಿಮಗೆ ಆಶೀರ್ವಾದ ಮಾಡಿದ್ವಿ ಅಂತೇಳಿ ಪ್ರಥಮ ವರ್ಷನೇ ನಾವು ಹೇಳಿದ್ವಿ. ಅಷ್ಟು ಈ ಒಂದು ಗದಗ ಮಹಾನಗರ ಅತಿಥಿ ದೇವೋಭವ ರೂಪದಲ್ಲಿ ಅತಿಥಿಗಳನ್ನ ಸತ್ಕಾರ ಮಾಡುತ್ತಾರೆ. ಆ ಒಂದು ಇದರಲ್ಲಿ ಯಾಕಂದ್ರೆ ಯದ್ಭಾವಂ ತದ್ಭವತಿ, ಭಾವಾಕಾರ ಒಂದು ಸ್ಥಳದಲ್ಲಿ ನಾವು ನೋಡಿದ್ದೆ ಆದರೆ ಏನೇ ನಾವು ಮಕ್ಕಳಿಗಾಗ್ಲಿ ಕೇವಲ ಅತಿಥಿಗಷ್ಟೇ ಅಲ್ಲ, ದಿನ ಬೆಳಗಾದರೆ ನಾವು ಮನೆಯಲ್ಲಿ ಮಾಡುವಾಗ ಶಿವ ಭಾವನೆಯಿಂದ ಶಿವನ ನಾಮಸ್ಮರಣೆಯನ್ನ ಮಾಡುತ್ತಾ ನೀವು ರೊಟ್ಟಿಯನ್ನ ಲಟ್ಟಿಸ್ರಿ. ಟಿವಿ ನೋಡ್ಕೊಂತ ಅದೇನಾಯ್ತು ಇದೇನಾಯ್ತು ಧಾರಾವಾಹಿ ನಡೆದಿರ್ತದ, ಮನೆಗೆ ಅತಿಥಿ ಬಂದಿರ್ತಾರ ಅಥವಾ ಮನೆಯಲ್ಲಿ ಇದ್ದಂತ ಯಜಮಾನ್ರಿಗೆ ಅಡಿಗೆ ಮಾಡ್ಬೇಕಾಯ್ತ ಧಾರಾವಾಹಿ ಟೈಮ್ ಆಗಿರ್ತದೆ. ಆ ಕಡೆ ಏನಾಯ್ತು ಅಂತ ಆ ಒಂದು ಭಾವನೆಯಿಂದ ಗಡಬಡದ ನೀವು ರೊಟ್ಟಿ ಮಾಡಿ ಲಟ್ಟಿಸ್ಕೊಟ್ರಪ್ಪ ಅಂದ್ರೆ ಅವಾಗ ತಿಂದ ಯಜಮಾನ ಕೂಡ ಹಂಗೆ ಗಡಬಡನೆ ಅವನ ಭಾವನೆ ತಯಾರಾಗ್ತದೆ. ಅಂತ ಆ ಥರ ಆಗ್ಬಾರ್ದಂದಾಗ ಒಳ್ಳೆಯ ಸಮಾಧಾನ ಭಾವದಿಂದ ನಾವು ಯಾವುದೇ ಕಾರ್ಯವನ್ನ ಮಾಡಿದ್ದೇ ಆದರೆ ಅದರ ಒಂದು ಫಲ ನಮಗೆ ಸಮಾಧಾನ ರೂಪವಾಗಿ ನಮಗೆ ಸಿಗ್ತದೆ. ಆ ಒಂದು ಇದರಲ್ಲಿ ಇವತ್ತ ಜ್ಞಾನಾಚಾರ ಸ್ಥಳದಲ್ಲಿ ನಾವು ಜ್ಞಾನವನ್ನ ಸಂಪಾದನೆ ಮಾಡುವುದು. ಯಾಕಂದ್ರೆ ಈ ನಮ್ಮ
ಅಕ್ಷರ ಜ್ಞಾನ ಬೇರೆ, ಆನಂತರದಲ್ಲಿ ಆಧ್ಯಾತ್ಮಿಕ ಜ್ಞಾನ ಬೇರೆ, ಲೌಕಿಕ ಜ್ಞಾನ ಬೇರೆ. ಲೌಕಿಕ ಜ್ಞಾನವೂ ಬೇಕು, ಆಧ್ಯಾತ್ಮಿಕ ಜ್ಞಾನವೂ ಬೇಕು, ಅದರ ಜೊತೆಗೆ ಅಕ್ಷರ ಜ್ಞಾನವೂ ಬೇಕು. ಈ ನಮ್ಮ ಎಲ್ಲ ಇವತ್ತಿನ ಇಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಅಕ್ಷರ ಜ್ಞಾನದಿಂದ ಹಿಂದೆ ಬಿದ್ದೀವಿ. ಅಂಕ ಜ್ಞಾನ ಅಥವಾ ಅಕ್ಷರ ಜ್ಞಾನ. ಅಕ್ಷರ ಜ್ಞಾನ ತಗೊಳ್ಳೋದು, ಅಂಕ ಹೆಚ್ಚಾದ್ರೆ ಅದರ ಮೇಲೆ ಅವನ ಕ್ವಾಲಿಟಿ ನೋಡ್ಕೊಂಡು ತೊಟ್ಟಿ, ಅದು ನೋಡೋದಲ್ಲ. ಅವನ ಗುಣ ಎಷ್ಟದವು, ಅವನು ಅಕ್ಷರವಂತದನೋ ಬುದ್ಧಿವಂತದನೋ. ಬುದ್ಧಿವಂತ ಬೇರೆ, ಅಕ್ಷರವಂತ ಬೇರೆ. ಅಕ್ಷರವಂತ ಅವನ ಅಂಕಗಳು ಮಾತ್ರ ಇರ್ತಾವೆ. ಬುದ್ಧಿವಂತನ ಜೊತೆ ಇದರಲ್ಲಿ ಅವನ ಅಂಕದ ಜೊತೆ ಅವನ ಮಾನಸಿಕ ಸ್ಥಿತಿಗತಿಗಳು, ಏನು ವಿನಮ್ರ ಭಾವ, ಅವೆಲ್ಲವೂ ಕೂಡ ನಾವು ಕೊಡಬೇಕಾಗ್ತದೆ. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡಿದ್ದೇ ಆದಾಗ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮೊನ್ನೆ ತಾನೇ ನಿಮಗೆ ಹೇಳಿದೀವಿ, ನೀತಿಗತೆಗಳು ಬಹಳ ಕಡಿಮೆ ಇದಾವೆ ಅಂತೇಳಿ. ಆ ನೀತಿ ಇರ್ಲಾರ ಮಟ್ಟಿಗೆ ಏನಾಗಿದೆ ಅಂದರೆ ಕಾಂಪಿಟೇಷನ್ ಯುಗದಲ್ಲಿ ನಾವು ಮಕ್ಕಳನ್ನ ತಯಾರು ಮಾಡ್ತಾ ಇದ್ದೀವಿ. ಅದರಿಂದ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಅಲ್ಲಿ ಲಿಟ್ರೇಟರ್ ಆಗ್ತಾ ಹೊರತಾಗಿ ನಾಲೆಜ್ ಇದಾಗ್ತಾ ಇಲ್ಲ, ಬುದ್ಧಿವಂತರಾಗ್ತಾ ಇಲ್ಲ. ಲಿಟ್ರೇಟರ್ ಬೇರೆ, ಬುದ್ಧಿವಂತ ಬೇರೆ. ಇದಕ್ಕೆ ಬಹಳ ಹೇಳ್ಬೇಕಾದ್ರೆ ಒಂದೊಂದು ತಾಸುಗಟ್ಟಲೆ ಹೇಳ್ಬೋದು. ಆದರೆ ಅಂಥ ಒಂದು ಇದರಲ್ಲಿ ನಾವು ಇವತ್ತು ಒಂದು ಸಣ್ಣ ಒಂದು ದೃಷ್ಟಾಂತದಲ್ಲಿ ಹೇಳೋದಾದರೆ, ಹೀಗೆ ಒಂದು ಊರಲ್ಲಿ ಒಬ್ಬ ಬುದ್ಧಿವಂತ, ಒಬ್ಬ ಪಂಡಿತ ಪಾದಯಾತ್ರೆಯನ್ನು ಮಾಡ್ತಾ ಇದ್ದ. ಅವನು ಪುಣ್ಯಕ್ಷೇತ್ರಗಳ ಪಾದಯಾತ್ರೆಯನ್ನು ಮಾಡ್ತಾ ಇದ್ದ. ಮಾಡ್ತಾ ಪಾದಯಾತ್ರೆ ಮಾಡ್ತಾ ಹೋಗುವಾಗ, ಯಾಕಂದ್ರೆ ಪಾದಯಾತ್ರಿಗಳು ಹೆಚ್ಚೆಚ್ಚಾಗಿ ರೋಡ್ ಏನು ಡಾಂಬರೀಕರಣ ರೋಡ್ ಇರ್ತಲ್ಲ ಹಾಗೆ ಹೋಗಕ್ಕೆ ಇಷ್ಟಪಡಲ್ಲ ಅವರು. ಯಾಕಂದ್ರೆ ಲಾಂಗ್ ಆಗಿ ಒಯ್ತಾ ಇರ್ತದೆ. ರೋಡ್ ಗಾಡಿ ಮೇಲೆ ಹೋಗ್ತಾ ಇದ್ರೆ ರೋಡ್ ಹೆಂಗದ, ಡಾಂಬರೀಕರಣ ಹೆಂಗದ ಹಂಗೆ ಹೋಗ್ತೀವಿ. ಆದ್ರೆ ಯಾತ್ರಾರ್ಥಿಗಳು ನಮ್ಮ ಮಲ್ಲಯ್ಯನ ಪಾದಯಾತ್ರೆ ಮಾಡುವಾಗ ನೀವೆಲ್ಲ ನೋಡಿ, ಇಲ್ಲಿಂದ ಅನೇಕ ಮಂದಿ ಮಲ್ಲಯ್ಯನಿಗೆ, ಶ್ರೀಶೈಲ ಮಲ್ಲಯ್ಯನಿಗೆ ಪಾದಯಾತ್ರೆ ಮಾಡ್ತಾರೆ. ನೀವು ಯಾವ ರೂಟಲ್ಲಿ ಗಾಡಿ ತೊಗೊಂಡು 4 ವೀಲರ್ ತೊಗೊಂಡೋದ್ರೆ ರೂಟ್ ಬೇರೆ ಇರ್ತದೆ, ಅದೇ ನಡ್ಕೊಂತ ಹೋಗ್ಬೇಕಾದ್ರೆ ರೂಟ್ ಬೇರೆ ಇರ್ತದೆ. ಹಾಗೆ ಇಲ್ಲಿ ಪಂಡಿತನೂ ಕೂಡ ನಡ್ಕೊಂತ ಹೋದಾಗ ಬೇರೆ ಒಂದು ರೂಟಲ್ಲಿ ಡಾಂಬರೀಕರಣ ರೂಟ್ ಬಿಟ್ಟು ನಡು ಮಾರ್ಗದಲ್ಲಿ ಹೊಂಟಿದ್ದ. ಮುಂದೆ ಒಂದು ನದಿ ಬರ್ತದೆ. ಡಾಂಬರೀಕರಣ ರೂಟ್ ಮೇಲೆ ಹೋದ್ರೆ ನದಿಯಲ್ಲೇ ಬ್ರಿಡ್ಜ್ ಇರ್ತದೆ, ಬ್ರಿಡ್ಜ್ ನಲ್ಲಿ ಆರಾಮಾಗಿ ದಾಟ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಏನು ಕಾಲದಾರಿ ಅಂತ ಹೇಳ್ತಾರಲ್ಲ, ಆ ಒಂದು ದಾರಿಯಲ್ಲಿ ಪಂಡಿತ ನಡ್ಕೊಂಡು ಹೋಗ್ತಿದ್ದ. ಮುಂದೆ ನದಿ ಬಂತು, ಆ ನದಿಯನ್ನ ದಾಟಬೇಕಾಗಿತ್ತು. ಅಲ್ಲಿ ಹಳ್ಳಿಯ ವ್ಯವಸ್ಥೆಯಲ್ಲಿ ಒಬ್ಬ ನಾವಿಕ ಅಲ್ಲಿ ಇದ್ದ. ಆ ನಾವಿಕನ ಕರೆದು, ಇಲ್ಲ ನನಗೆ ನದಿ, ಮಳೆಗಾಲದ ಸಮಯ ನದಿ ತುಂಬ ಹರಿತಾ ಇತ್ತು, ಈ ನದಿಯನ್ನು ದಾಟಿಸಕಡ್ ಬಿಡಪ್ಪ ಅಂದಾಗ, ಯಾಕಾಗಲಿ ಬನ್ನಿ ಅಂತೇಳಿ ಅವನು ನಾವಿಕ ಆ ಪಂಡಿತನನ್ನ ಒಳಗೆ ಕುಂದ್ರಿಸ್ಕೊಂಡ, ನಾವಿದೊಳಗೆ ಕುಂದ್ರಿಸ್ಕೊಂಡ. ಹಾಗೆ ನದಿ ದೊಡ್ಡದಾಗಿತ್ತು, ನಡೀತಾ ಇದ್ದು, ಉಂಟಾಗ್ತಾ ಉಳ್ತಾ ಇದ್ದ. ಪಂಡಿತ ಸುಮ್ಮನೆ ಕುಂದಿರ್ಲಿಲ್ಲ. ಪಂಡಿತ ಏನು ವಿಚಾರ ಮಾಡಿದ, ಇವನ್ ಜೊತೆ ಮಾತಾಡಿದ್ರೆ ಆಯ್ತಂತ. ಯಾಕೆ ಪಂಡಿತರು ಸುಮ್ಮನೆ ಕುಂದ್ರಲ್ಲ, ಏನಾದ್ರೂ ಒಂದು ಮಾತಿಗೆ ಹಚ್ತಾರ. ಆ ಮಾತಿಗೆ ಹಚ್ಚಿ ನಾವಿಕನಿಗೆ ಕೇಳಿದ, ನೀ ಏನು ಓದಿದಿ, ವ್ಯಾಕರಣ ನೀನು ಓದಿದೇನು? ಅವನ್ ನಾವಿಕ ಅಂದ, ನಾ ಏನು ವ್ಯಾಕರಣ ನನಗೇನು ಗೊತ್ತಿಲ್ರಿ ಅಂತ. ಮತ್ ಸ್ವಲ್ಪ ತಗಣ, ಇಲ್ಲ ಸಾಹಿತ್ಯ ಓದಿದ್ದೇನು? ಅವನ್ ನಾವಿಕ ಅಂದ, ಸಾಹಿತ್ಯನೂ ನನಗೇನು ಗೊತ್ತಿಲ್ಲ, ನನಗೆ ಓದಕ್ಕೆ ಬರಲ್ರಿ ಅಂತ ಹೇಳಿದ. ನಾವಿಕ ಅಂದ, ಮುಂದೆ ಏನ್ ಮತ್ತೆ ಪ್ರಶ್ನೆ ಕೇಳ್ತಾರ ಅಂತೇಳಿ, ಯಾಕಪ್ಪ ಅಂತೇಳಿ, ನನಗೇನು ಓದಕ್ ಬರಲ್ಲ, ನಾ ಬಟ್ ಅಂಗಟ ಬಾಜಿದ್ದೀನಿ, ನನಗೇನು ಓದಕ್ ಬರಲ್ಲ ಅಂತ ಹೇಳಿದ. ಆ ನಂತರಲ್ಲಿ ಯಾವ ನದಿ ಮಧ್ಯದಲ್ಲಿ ಬಂದಿತ್ತು. ಅವಾಗ ಪಂಡಿತ ಈ ಉತ್ತರವನ್ನ ನಾವಿಕನಿಂದ ಕೇಳಿ, ಏನೋ ಓದಿಲ್ಲ ಅಂತಂದ್ರೆ ನೀನ್ ಅರ್ಧ ಜೀವನ ವ್ಯರ್ಥ, ನೀನ್ ಅರ್ಧ ಜೀವನ ಹೋಯ್ತು, ನೀನೇನು ಉಪಯೋಗ ಇಲ್ಲ ಅಂತ ಹೇಳಿದ. ಯಾಕಾಗಿ ನಾನು ಹಣೆ ಬರ ಅಂತೇಳಿ ಅವನು ಹೊಂಟ ಮುಂದ. ಹಾಗೆ ನಾವಿಕ ಮುಂದೆ ನಾವಾಗ್ತಾ ಸ್ವಲ್ಪ ಮುಂದೆ ಹೋದರೆ ಮಳೆಗಾಲದ ಸಮಯ. ಆ ನದಿಯಲ್ಲಿ ಸುಂಟರ ಗಾಳಿ ಚಲವಾಯ್ತು. ಗಾಳಿ ಬಹಳಷ್ಟು ಗಾಳಿ ಬಿಡ್ತು. ಏನು ಸುಂಟರ ಗಾಳಿ ಸುತ್ತಲಾಗಿ ಚಲವಾಯ್ತು. ಅವಾಗ ಆ ನಾವಿಕ ಅಂದ, ಇನ್ನೇನು ನಾವು ದಂಡಿ ಮುಟ್ಟೋದು ಬಹಳ ಕಷ್ಟ ಅದ್ರಿ, ಈ ನೀವು ಎಲ್ಲವನ್ನ ನಾವು ಕೇಳಿದ್ರಿ, ಎಲ್ಲ ಓದಿರಿ ಅಂತ ಹೇಳಿದ್ರಿ, ಈಜ್ ಬರ್ತದಿಲ್ಲ ನಿಮಗ ಅಂತ ಕೇಳಿದ್ರು. ಯಾರು? ನಾವಿಕ ಪಂಡಿತನಿಗೆ ಪ್ರಶ್ನೆ ಮಾಡಿದ.
ಇಲ್ಲಿ ತನಕ ಪಂಡಿತನೇ ನಾವೀಗ ಪ್ರಶ್ನೆ ಮಾಡ್ತಾ ಇದ್ದೆ, ಈಗ ನಾವೀಗ ಪಂಡಿತನೇ ಪ್ರಶ್ನೆ ಮಾಡಿದ. ಇಲ್ರಿ ಬುದ್ಧಿ, ಈಗ ನಾವು ಈ ದಂಡೆ ಮುಟ್ಟೋದು ಬಹಳ ಕಷ್ಟ ಕಾಣ್ಲತ್ತದ, ಏನ್ ನಾವು ಮುಳುಗ್ಬೋದು ಅನಿಸ್ತದ, ನಿಮ್ಗೆ ಈಜ್ ಬರ್ತದಿಲ್ಲ, ನನಗೆ ಈಜ್ ಬರಲ್ಲೋ ಅಂತ ಹೇಳಿದ್ರು. ಅವಾಗ ನಾವಿಕಂದ, ನಾ ಏನು ಈಜ್ ದಡ ಸೇರ್ಬಲ್ಲಿ, ನಿಮ್ಗೆ ಈಜ್ ಬರಲ್ಲ ಅಂತ ಹೇಳ್ತೀರಿ, ನಂದು ಅರ್ಧ ಜೀವನ ಹೋಗ್ಯದಂತ ನೀವು ಹೇಳಿರಿ, ಈಗ ನಿಮ್ಮ ಪೂರ್ಣ ಜೀವನೇ ಹೋದಂಗ ಅಂತೇಳಿ ಅವ ನಾವಿಕ ಅಲ್ಲಿಂದ ಆರಿ ಅವ ದಡ ಸೇರ್ಕೊಂಡ. ಆದರೆ ಪಂಡಿತ ಈಜು ಬರಲಾರ್ದೆ ನೀರಲ್ಲಿ ಮುಳುಗಿ ಗಂಗಾ ಪಾದ ಸೇರ್ಕೊಂಡ. ಹೇಳೋ ಉದ್ದೇಶ ಇಷ್ಟೇ ಅದ, ಜ್ಞಾನ ಎಲ್ಲಾ ಜ್ಞಾನನೂ ಸಮಾನನೇ ಆಗಿರ್ತಾವು. ಲೌಕಿಕ ಜ್ಞಾನನೂ ಕಲಿಬೇಕಾಗ್ತದ, ಅದರ ಜೊತೆಗೆ ಆಧ್ಯಾತ್ಮಿಕ ಜ್ಞಾನನೂ ಬಹಳಷ್ಟು ಅವಶ್ಯಕತೆ ಇದೆ. ಎಲ್ಲಾ ಜ್ಞಾನ ನಾವು ಜೀವನ ಮಾಡಬೇಕಾದ್ರೆ ಪ್ರಪಂಚದ ಜ್ಞಾನದ ಅರಿವು ಇರಬೇಕು, ಪಾರಮಾರ್ಥಿಕ ಜ್ಞಾನದ ಅರಿವು ಕೂಡ ಮನುಷ್ಯ ಮಾಡ್ಕೋಬೇಕಾಗ್ಯದ ಅಂತೇಳಿ ಈ ಒಂದು ದೃಷ್ಟಾಂತದ ಮುಖಾಂತರ ನಿಮಗೆ ತಿಳಿಪಡಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮಕ್ಕಳಿಗೆ ಕೇವಲ ಒಂದೇ ಜ್ಞಾನದ ಇದರಲ್ಲಿ ಅವ್ರನ್ನ ಹಿಂದೆ ಅಟ್ಲಾರದೆ, ಯಾಕಂದ್ರೆ ಬಹಳಷ್ಟು ಈ ಒಂದು 6 ದಿನಗಳಲ್ಲಿ ಹೆಚ್ಚೆಚ್ಚಾಗಿ ನಾವು ಮಕ್ಕಳದ ವಿಷಯಗಳನ್ನೇ ನಮಗೆ ಮುಂದಿಟ್ಟೀವಿ. ಯಾಕಂದ್ರೆ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಮಕ್ಕಳಿಗೆ ಯಾವ್ಯಾವ ತರ ಜ್ಞಾನಗಳನ್ನ ಹಾಕ್ಬೇಕು ಅಂತೇಳಿ ನಿನ್ನೆಯೂ ಸಹ ನಾವು ಹೇಳಿದ್ದೇವೆ, ಇವತ್ತೂ ನಾವು ಹೇಳ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಗುರುಕುಲದ ಶಿಕ್ಷಣದಲ್ಲಿ 64 ವಿದ್ಯೆಗಳನ್ನ ಅವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ರು. ಮುಖ್ಯವಾಗಿ 17 ವಿದ್ಯೆಗಳನ್ನ ಗುರುಕುಲದಲ್ಲಿ ಕಲಿಸ್ತಾ ಇದ್ರು. ಅದು ಈಗಿನ ಕಾಲದಲ್ಲಿ ಇಲ್ಲ ಅಂತೇಳಿ ಕೇವಲ ಶಾಲೆ ಶಿಕ್ಷಣ ಅಲ್ಲಾರ್ದೆ ಅದರ ಜೊತೆಗೆ ನಾವು ಎಲ್ಲಾ ಶಿಕ್ಷಣವನ್ನ, ಅದರ ಜೊತೆಗೆ ನಮ್ಮ ಆಧ್ಯಾತ್ಮಿಕ ಧಾರ್ಮಿಕ ಸಂಸ್ಕಾರಗಳನ್ನ, ಯಾಕಂದ್ರೆ ಅಲ್ಲಲ್ಲಿ ಮಠ ಮಂದಿರಗಳಲ್ಲಿ ನಮ್ಮ ಇಲ್ಲಿ ಗುರುಕುಲದಲ್ಲಿಯೂ ಸಹ ತಮ್ಮ ಸನ್ನಿಧಿಯವರು ಯಾವ ಗದಗ ಮಹಾನಗರದಲ್ಲಿ ಗುರುಕುಲವನ್ನ ಆರಂಭ ಮಾಡಿದ್ದಾರೆ. ಆ ಗುರುಕುಲದಲ್ಲಿ ನಾವು ಪ್ರತಿ ಮಕ್ಕಳಂತೂ ಸುಮಾರು ಜಂಗ ಮಕ್ಕಳು ಬಹಳಷ್ಟು ಇದ್ದಾರೆ. ಅದರ ಜೊತೆಗೆ ನಾವು ತಮ್ಮ ಭಕ್ತರ ಮಕ್ಕಳಿಗಾಗಿ ಸೊಲ್ಲಾಪುರದಲ್ಲಂತೂ ನಡೆಸ್ತಾ ಇದ್ದೀವಿ. ಆದರೆ ಸನ್ನಿಧಿಯವರಲ್ಲಿ ಹೆಂಗಪ್ಪಣೆ ಮಾಡಿದರೆ ಏನ್ ಮಾಡಿದರೆ ಗೊತ್ತಿಲ್ಲ. ಆದರೆ ತಿಂಗಳಲ್ಲಿ ರಜೆ ಇದ್ದಾಗ 1 ತಿಂಗಳ ಅಥವಾ 15 ದಿನವಾದರೂ ಅವಶ್ಯವಾಗಿ ಆಧ್ಯಾತ್ಮಿಕ ಶಿಬಿರವನ್ನ, ಸಂಸ್ಕಾರ ಶಿಬಿರವನ್ನ ನಾವು ನಡೆಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅವಾಗ ಅವಶ್ಯವಾಗಿ ನಿಮ್ಮ ಮಕ್ಕಳನ್ನ ಆ ಶಿಬಿರಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಅದರ ವ್ಯವಸ್ಥೆಯನ್ನ ಸನ್ನಿಧಿಯವರ ಅಪ್ಪಣೆ ಆದರೆ ಇಲ್ಲೇ ನಡೀತದೆ, ಇಲ್ಲಾಂದ್ರೆ ಅಲ್ಲಿ ಶಿಬಿರದಲ್ಲಿ ತಮ್ಮ ಪಾಠಶಾಲೆಯಲ್ಲಿ ಅದರ ವ್ಯವಸ್ಥೆಯನ್ನ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಈಗಿನ ಮಕ್ಕಳು, ನಾವು ಮೊನ್ನೆ ತಾನೇ ಹೇಳಿದ್ವಿ, ಮೆಕಲೇನ್ ಪದ್ಧತಿ ಶಿಕ್ಷಣ ಇರೋದ್ರಿಂದ ಅಲ್ಲಿ ಆಧ್ಯಾತ್ಮಿಕದ ವಿಷಯ ಏನೂ ಹೇಳಕ್ಕಾಗಲ್ಲ. ಅದಕ್ಕೆ ಆಧ್ಯಾತ್ಮಿಕ ಎಲ್ಲ ನಮ್ಮ ಸಾಂಸ್ಕೃತಿಕ ನಮ್ಮ ಏನದ, ನಮ್ಮ ಪರಂಪರೆ ಏನದ, ಅದನ್ನ ನಮ್ಮ ಆಧ್ಯಾತ್ಮಿಕ ಸಂಸ್ಕಾರ ಶಿಬಿರದಲ್ಲಿ ಅದನ್ನ ವ್ಯವಸ್ಥಿತವಾಗಿ ಮಕ್ಕಳಿಗೆ ನಾವು ಕಲಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡಬಹುದು. ಅದು ಭಕ್ತರ ಅಪೇಕ್ಷೆ ಪಟ್ಟಾಗ ಅದು ಆಗ್ತದೆ. ಅದಕ್ಕೆ ನಿಮ್ಮ ಅಪೇಕ್ಷೆ ಇದ್ದರೆ ಅದನ್ನ ನಾವು ಯಾವ ರಜೆ ದಿನಗಳಲ್ಲಿ ಮಕ್ಕಳಿಗೆ ತಿಂಗಳ ಈಶಾಗಲೇ ರಜೆ ಇರುತ್ತದೆ, ಯಾಕಂದ್ರೆ ಮಧ್ಯಂತರ ರಜೆ ಅಥವಾ ವಾರ್ಷಿಕ ರಜೆ ಅಂತ ಇರ್ತದೆ, ಅವಾಗ ವ್ಯವಸ್ಥಿತವಾಗಿ ನಾವು ಮಕ್ಕಳಿಗೆ ಇಲ್ಲಿ ಅಲ್ಲಲ್ಲಿ ನಮ್ಮ ನಿಮ್ಗೆ ಹೇಳ್ಬೇಕಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಶಿರಸಿ ಮುಂದೆ ಹೋದಾಗ ಅಲ್ಲಿ ಕೆಲವೊಂದು ತಮ್ಮ ಪೀಠದ ಹತ್ತಿರದಲ್ಲಿ ರಂಭಾಪುರಿ ಪೀಠದ ಬಾಳೆಹೊನ್ನೂರು ಸಮೀಪದಲ್ಲಿ ಅನೇಕ ನಮ್ಮ ಪಾಠಶಾಲೆಗಳು ಇದಾವೆ. ಯಾಕಂದ್ರೆ ಅಲ್ಲಿ ಗುರುಕುಲಗಳು ನಡೀತಾ ಇದ್ದಾವೆ. ಅಲ್ಲಿ ಆದರೂ ಸಹ ನೀವು ಎಲ್ಲೇ ಅನುಕೂಲ ಆಗಿ ಇಲ್ಲಿ ಪೀಠದ ವತಿಯಿಂದನೂ ಕಾಣ ವ್ಯವಸ್ಥೆಯನ್ನ ಮಾಡಿಸ್ತೀವಿ. ಅದರ ಜೊತೆಗೆ ನೀವೆಲ್ಲಿ ಅನುಕೂಲ ಆಯ್ತಪ್ಪ ಅಂದ್ರೆ ಸಂಸ್ಕೃತದ ಶಿಬಿರ ಆಗ್ಲಿ, ಸಂಸ್ಕೃತ ಸಂಭಾಷಣೆ ಶಿಬಿರ ಆಗ್ಲಿ ಅವಶ್ಯವಾಗಿ ನಮ್ಮ ಮಕ್ಕಳಿಗೆ ಬೇಕಾಗ್ಯದ. ಯಾಕಂದ್ರೆ ನಮ್ಮ ಧರ್ಮಗ್ರಂಥಗಳೆಲ್ಲವೂ ಸಂಸ್ಕೃತದಲ್ಲಿ ಇರುವುದರಿಂದ ಶಾಲೆಯಲ್ಲಿ ಸಂಸ್ಕೃತ ಅಭ್ಯಾಸ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಅದಕ್ಕೆ ಯಾಕಂದ್ರೆ ಅದು ಚಾಯ್ಸ್ ಲ್ಯಾಂಗ್ವೇಜ್ ಇಟ್ಟಿರ್ತಾರೆ. ಅದಕ್ಕೆ ವ್ಯವಸ್ಥಿತವಾಗಿ ನೀವು ಮಕ್ಕಳಿಗೆ ನಮ್ಮ ಹೇಗೆ ನಾವು ಅನ್ಯ ಧರ್ಮೀಯರನ್ನು ನೋಡಿದಾಗ ಯಾವ ಉರ್ದು ಪಾಠಶಾಲೆಯಲ್ಲಿ ಅಂದ್ರೆ ಇಸ್ಲಾಂ ಮಕ್ಕಳಿಗೆ ಉರ್ದನ್ನ ಕಲಿಸ್ತಾ ಇರ್ತಾರೆ, ಅದರ ಜೊತೆಗೆ ಯಾವ ಕ್ರಿಶ್ಚಿಯನ್ ಮಕ್ಕಳಿಗೆ ಇಂಗ್ಲಿಷ್ ಅನ್ನ ವ್ಯವಸ್ಥಿತವಾಗಿ ನಾವು ಕಲಿತೀವಿ, ಅವರಿಗೂ ಕಲಿಸ್ತಾ ಇರ್ತಾರೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಸನಾತನ ಧರ್ಮೀಯರಿಗೆ ಅದು ಸಂಸ್ಕೃತ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಬೇಕಾಗ್ಯದ. ಯಾಕಂದ್ರೆ ಎಲ್ಲಾ ವಿಷಯಗಳು ನಮ್ಮ ಧಾರ್ಮಿಕ ಗ್ರಂಥಗಳು ಹೆಚ್ಚೆಚ್ಚಾಗಿ ಸಂಸ್ಕೃತ ಭಾಷೆಯಲ್ಲಿ ಇರೋದ್ರಿಂದ ಅದರ ಅನುವಾದ ಮಾಡಿರ್ಬೋದು, ಆದರೆ ಮೂಲ ಭಾಷೆಯಲ್ಲಿ ಏನಾದರೂ ತಿಳ್ಕೊಬೇಕಾದ್ರೆ ಸಂಸ್ಕೃತ ಮುಖ್ಯವಾಗಿ ಬೇಕಾಗ್ತದೆ. ಅದಕ್ಕೆ ಆ ಮಕ್ಕಳಿಗೆ ಸಂಸ್ಕೃತ ಮಾತಾಡೋದಾಗಲಿ,
ಸಂಸ್ಕೃತ ಸಂಭಾಷಣೆ ಮಾಡೋದಾಗ್ಲಿ, ಅದರ ಜೊತೆಗೆ ನಮ್ಮ ಸಂಸ್ಕಾರ ಶಿಬಿರವಾಗ್ಲಿ, ಅದರ ವ್ಯವಸ್ಥೆಯನ್ನ ನಾವು ಬರುವ ದಿನಮಾನಗಳಲ್ಲಿ ಮಾಡುವಂತ ಹೇಳುತ್ತಾ, ಇವತ್ತು ನಮಗೆ ಪಂಚಾಚಾರ್ಯ ಮಂಗಲ ಭವನದಲ್ಲಿ ಸನ್ನಿಧಿಯವರು ಬಹಳಷ್ಟು ಅವಕಾಶವನ್ನ ನಮಗೆ ಬಹಳ ಒಳ್ಳೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ವ್ಯವಸ್ಥಿತವಾಗಿ ಅಲ್ಲಿ ಯಾಕಂದ್ರೆ ಬೆಳಗಿನ ಜಾವ ಯಾವ ಮಂಗಳ ಭವನದ ಒಳಗೆ ಪೂಜೆ ನಡೀತಾ ಇತ್ತು, ಅದರಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗ್ತಾ ಇತ್ತು. ಪೂಜೆಗೆ ಹೆಚ್ಚು ಬಂದಾಗ ಮೇಲೆಯಲ್ಲಿ ಭಕ್ತರು ಕೊಳ್ಳೋದನ್ನು ನಾವು ನೋಡ್ತಾ ಇದ್ವಿ. ಅದಕ್ಕೆ ಸನ್ನಿಧಿಯವರು ಸಭೆ ಕೂಡ ಅಲ್ಲಿ ಇದ್ದಾಗ ಅದು ಅಡಚಣೆ ಆಗ್ತದಂತೇಳಿ ಮೊನ್ನೆ ತಾನೇ ನಾವು ಹೊನ್ನಳ್ಳಿಯಲ್ಲಿ ಇದ್ವಿ, ಸನ್ನಿಧಿಯವರಿಗೆ ವಿನಂತಿಯನ್ನು ಮಾಡ್ಕೊಂಡ್ವಿ ಅಲ್ಲಿ. ಯಾಕಂದ್ರೆ ತಿರುಪತಿಯ ಒಂದು ಕಾರ್ಯಕ್ರಮ ಅಲ್ಲಿ ಇತ್ತು, ಯಾವ ತಿರುಪತಿ ವಿಶಿ ಅಲ್ಲಿ ಬಂದಿದ್ದರು. ಮುಖ್ಯವಾಗಿ ಹೇಳಬೇಕಾದ್ರೆ ಸಂಸ್ಕೃತದ ನಮ್ಮ ವೀರಶೈವ ದರ್ಶನ ಪಾಠ್ಯಕ್ರಮವನ್ನ ಯಾವ ಸಂಸ್ಕೃತ ಯೂನಿವರ್ಸಿಟಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ತಿರುಪತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಆ ಒಂದು ಅಧ್ಯಯನ ಮಾಡಿದ ಆ ಸನ್ನಿವೇಶದಲ್ಲಿ ನಾವು ಯಾವಾಗ ಅಧ್ಯಯನಕ್ಕೆ ಅಲ್ಲಿ ಹೋಗಿದ್ದೀವಿ 2001ರಲ್ಲಿ, ಅವಾಗ ಕೇವಲ ವೀರಶೈವ ಲಿಂಗಾಯತ ಜಂಗಮ ಆಗಲಿ ಅಥವಾ ಭಕ್ತ ಆಗಲಿ ಅವ ಶ್ರೀಶೈಲ ಸನ್ನಿಧಿಯವರು ಮತ್ತು ನಾವು ಅಲ್ಲಿ ಆ ಒಂದು ಸೆಮಿನಾರನ್ನ 4 ದಿನದ ಒಂದು ಸೆಮಿನಾರನ್ನ ವ್ಯವಸ್ಥೆ ಮಾಡಿ, ಯಾಕಂದ್ರೆ ಶಾಸ್ತ್ರದಲ್ಲಿ ತೆಗಿಬೇಕಂದ್ರೆ ಸಾದ ಅಲ್ಲ. ಅದರಲ್ಲಿ ವಿಶೇಷವಾಗಿ ಅಲ್ಲಿ ವೈಷ್ಣವ ಸಂಪ್ರದಾಯ ಹೆಚ್ಚದ. ಯಾಕಂದ್ರೆ ನಮಗೆ ಅನುಭವ ಅದ, ಸುಮಾರು 11-12 ವರ್ಷ ಅಲ್ಲಿ ವಿದ್ಯಾಭ್ಯಾಸ ಮಾಡಿದಾಗ ಮೊದಲು ನಮ್ಮನ್ನು ಮುಟ್ಕೊಂತಿದ್ದಿಲ್ಲ, ಆ ಪರಿಸ್ಥಿತಿಯಲ್ಲಿ ಇರ್ತದೆ ಹೇಳಬಾರದು. ಆ ಒಂದು ಇದರಲ್ಲಿ ಮುಂದೆ ಅವ್ರ ಜೊತೆ ನಾವು ಯಾವಾಗ ಸಂಪರ್ಕ ಮಾಡಿದಾಗ ಅವ್ರಿಗೆ ಏನ್ ಅನಿಸುತ್ತೆ ಅಂದ್ರೆ ಕೆಲವೊಂದು ನಮ್ಗೆ ಸಮಕ್ಷಮವಾಗಿ ಎದುರಾಗ್ಯಾವ. ಎಕ್ಸ್ಪೋರ್ಟ್ ಯಾವಾಗ ಬಂದಾಗ ನಮಗೆ PhD ವಿಷಯವನ್ನ ಸಿದ್ಧಾಂತ ಶಿಖಾಮಣಿಯ ಮೇಲೆ ವಿಷಯವನ್ನ ಇಟ್ಟಾಗ ಅದಕ್ಕೂ ಕೂಡ ವಿರುದ್ಧ ಮಾಡಿದ್ರು. ಅಲ್ಲಿ ವೈಷ್ಣವ ಸಂಪ್ರದಾಯ ಸ್ವಲ್ಪ ಹೆಚ್ಚಿದೆ, ಇದು ಎಲ್ಲಿ ಗ್ರಂಥ ಇದೆ ಏನೋ ನಾವು ಕೇಳೇ ಇಲ್ಲ ಅಂದಾಗ ನಮಗ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ, ಅದು ವಿಶೇಷವಾಗಿ ಅಂತ ಹೇಳಿದ್ರೆ ಕಾಶಿ ಜಗದ್ಗುರುವರ ಶಿಷ್ಯರೇ ನಮಗ್ ಗೊತ್ತಿದ್ದಿಲ್ಲ. ಅಲ್ಲಿ ಪ್ರತಾಪ್ ಸರ್ ಅವರು SV ಯೂನಿವರ್ಸಿಟಿಯ ಅಲ್ಲಿ ಪ್ರೊಫೆಸರ್ ಅವರು ಎಕ್ಸ್ಪೋರ್ಟ್ ಆಗಿ ಬಂದಾಗ ಅವರೇ ನಮ್ಮ ಪರವಾಗಿ ಉತ್ತರವನ್ನಿದೇವರ ಆಪ್ತರ ಅಂತೇಳಿ ಯಾವಾಗ ನಮಗೆ ಅಲ್ಲಿ ಈ ವಿಷಯವನ್ನೇ ಮಾಡಬೇಡದಂಬ ಇಷ್ಟು ಪೈಪೋಟ್ ನಡೆದೈತೆ ನಮಗೆ. ಅವಾಗ ಹೇಳಿದ್ರು ಅಲ್ಲಿ ಉತ್ತರ ಏನಂತಂದ್ರು ಕೂಪಸ್ಥ ಮಂಟುಗೆ ನಿದ್ದಂಗೆ ನೀವು ಅಂತೇಳಿ. ಹೆಂಗಂದ್ರೆ ಕಪ್ಪೆ ಯಾವ ಬಾಯಿಯೊಳಗ ಕಪ್ಪೆ ಇದ್ದಂಗ ನೀವು ಅಂತೇಳಿ ಇದನ್ನ ಉತ್ತರ ಅಲ್ಲಿ ಎಕ್ಸ್ಪೋರ್ಟೇ ಅವ್ರಿಗೆ ಕೊಟ್ರು. ಯಾಕಂದ್ರೆ ಅಲ್ಲಿ ನಮ್ಮ ಸಿನಾಪ್ಸಿಸ್ ಇದು ಮಾಡೋ